ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಬಾಬು. ಇವತ್ತು ನಮ್ಮ ಜೊತೆ ಒಬ್ಬರಲ್ಲ ಇಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಸೊ ಇವರ ಹೊಸ ಸಿನಿಮಾದ ಬಗ್ಗೆ ಮಾತನಾಡೋದಕ್ಕೆ ನಿಮ್ಮೆಲ್ಲರ ಪ್ರೀತಿಯ ಕೊಡಗಿನ ಬೆಡಗಿ, ಕೊಡಗಿನ ಕೂರ ಇಬ್ಬರು ಇದ್ದಾರೆ. ಭುವನ್ ಪಣ್ಣಣ್ಣ ಮತ್ತು ಹರ್ಷಿಕಾ ಪಣಚ್ ಅವರು ಇಬ್ಬರು ಇದ್ದಾರೆ. ಸೊ ಮೊದಲನೇದಾಗಿ ನಮಸ್ತೆ, ಹೇಗಿದ್ದಾರೆ ಇಬ್ಬರು? ನಮಸ್ತೆ, ತುಂಬಾ ಚೆನ್ನಾಗಿದ್ದೀವಿ ತೀರ್ಥ ಅವರೇ. ಥ್ಯಾಂಕ್ ಯು ಸೋ ಮಚ್. ಗುಡ್, ವೆರಿ ಗುಡ್, ಥ್ಯಾಂಕ್ ಯು. ಆ್ಯಂಡ್ ಇಂಥ ಒಂದು ಖುಷಿಯ ಸಂದರ್ಭದಲ್ಲಿ ಇನ್ನೂ ಖುಷಿಯಾಗಿದೆ ಜಾಸ್ತಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಮೊದಲನೇ ಪ್ರಶ್ನೆ ಭುವನ್ ಅವ್ರು ನಿಮಗೆ, ಯಾಕೆಂದರೆ ನಿಮ್ಮನ್ನು ನೋಡಿದ್ರೆ ಸಾಕಷ್ಟು ಸಿನಿಮಾ ರಿಯಾಲಿಟಿ ಶೋ ಎಲ್ಲ ನೋಡಿದ್ದೀವಿ. ಒಂಥರ ರಗಡ್ ಕ್ಯಾರೆಕ್ಟ್ರು, ಕಾಮಿಡಿ ಕಮ್ಮಿ ಈ ಥರ ಇತ್ತು. ಬಟ್ ನೀವು ಕಾಮಿಡಿ ಜಾನರ್ಗೆ ಎಂಟ್ರಿ ಕೊಟ್ಟು ಅಲ್ಲೇ ಫುಲ್ ಫ್ಲೆಡ್ಜಾಗಿ ಹೋಗ್ತಾ ಇದ್ದೀರಾ. ಸೊ ಏನು ಹೇಳ್ತೀರಾ ಅಂದರೆ, ಯಾಕೆಂದರೆ ನಾವು ಇಂಡಿಯನ್ ರಿಯಾಲಿಟಿ ಶೋ ಕೂಡ ನೋಡಿದ್ವಿ. ಅಲ್ಲಿ ಒಂಥರ ಭುವನ್ ಅಂದರೆ ಭೂಕಂಪ, ಅದು ನಿಮ್ಮ ಅದರ್ ಕೂಡ ಹೇಳಿದ್ರು ಆ ಡೈಲಾಗು, ಬುರುಗಾಳಿ ಭೂಕಂಪ ಆ ಥರ ಹೇಳಿದರು. ಸೊ ಆ ಥರ ಕ್ಯಾರೆಕ್ಟರು ಭುವನ್ ಅವರು ಇವಾಗ ಕಾಮಿಡಿ ಜನರಿಗೆ ಬರ್ತೀರಾ, ಏನು ಹೇಳ್ತೀರಾ? ಸರ್, ಎಲ್ಲ ದೇವರ ಇಚ್ಛೆ ಸರ್. ಆ್ಯಕ್ಚುಲಿ ಐ ಥಿಂಕ್ ಎಲ್ಲ ನಟರು ಹೀರೋಗಳಾಗಿ ಸಿನಿಮಾಗೆ ಬಂದಾಗ ನಾನು ಮಾಸ್ ಹೀರೋ ಆಗಬೇಕು ಅಂತಲೇ ಬರೋದು. ಯಾಕೆಂತಂದರೆ ನಾವು ಒಂದು ರಜನಿಕಾಂತ್ ಅವರನ್ನು ಅಥವಾ ಆ ಥರದ್ದವ್ರನ್ನ, ಮಹೇಶ್ ಬಾಬುವನ್ನೆಲ್ಲ ನೋಡಿದಾಗ ನಮಗೂ ಆ ಥರ ಮಾಡಬೇಕು ಅಂತ ಒಂದು ಆಸೆ ಇರುತ್ತೆ. ನಾನು ಕೂಡ ಶುರುವಲ್ಲಿ ಮಾಸ್ ಹೀರೋ ಆಗಿ ಫಸ್ಟ್ ಸಿನಿಮಾದಲ್ಲೇ ರಜನಿಕಾಂತ್ ಆಗಬೇಕು ಅಂತೆಲ್ಲ ಅಂದ್ಕೊಂಡಿದ್ದವನು. ಆದರೆ ಈ ಪರಿಸರಕ್ಕೆ, ಈ ಜಗತ್ತಿಗೆ ಬೇರೆ ಪ್ಲ್ಯಾನ್ಸ್ಗಳಿರ್ತವೆ. ಸೊ ನನ್ನ ರಾಂಧವ ಸಿನಿಮಾ ಆದಮೇಲೆ ಪ್ರಣಯರಾಜ ಅಂತ ಒಂದು ಸಿನಿಮಾ ಆಯಿತು. ಆ್ಯಂಡ್ ಈಗ ಭಟ್ರದೊಂದು ಹಲೋ 1 2 3 ಅಂತ. ಸೊ ಏನಾಗುತ್ತೆ ಅಂತಂದರೆ, ನಾವು ನಮ್ಮ ಗ್ರಾಫನ್ನು ನಾವೇ ನೋಡ್ಕೋಬೇಕಾಗುತ್ತೆ. ನಾವು ಯಾವ ಥರ ಸಿನಿಮಾಗಳು ಮಾಡ್ತಾಯಿದ್ದೀವಿ, ಒಂದು ಜನರು ನಮ್ಮಿಂದ ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ನಮ್ಮಿಂದ ಹಾಗೂ ಇಂಡಸ್ಟ್ರಿಯಿಂದ ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಅಂದರೆ ನಾನು ಹೀರೋಯಿಸಮ್ ಸಿನಿಮಾ ಮಾಡಿ, ಮಾಸ್ ಸಿನಿಮಾ ಮಾಡಿ ನನಗಿಷ್ಟ ಆಯಿತು ಅಂತಂದರೆ ಅದನ್ನು ನಾನೇ ನೋಡ್ಕೋಬೇಕಾಗುತ್ತೆ. ಥಿಯೇಟ್ರಲ್ಲಿ ಹಾಕ್ಕೊಂಡು ಅಥವಾ ಮನೇಲಿ ಹಾಕ್ಕೊಂಡು ನಮ್ಮ ಗೆಳೆಯರ ಜೊತೆ, ಸಂಸಾರದ ಜೊತೆ. ಫಸ್ಟ್ ಆಫ್ ಆಲ್ ನಮ್ಮ ಎಂಡ್ ಆಡಿಯನ್ಸ್ ಯಾರು, ಆ ಎಂಡ್ ಆಡಿಯನ್ಸ್ಗೆ ಏನು ಬೇಕು, ಅವ್ರು ಕೇಳ್ತಿರೋದು ಮೊಸರನ್ನ, ಬಿರಿಯಾನಿನ, ವೈಟ್ ರೈಸ್ ಅನ್ನೋದನ್ನು ನಾವು ತಿಳ್ಕೊಂಡ್ರೆ ಆವಾಗ ಜನರು ಅದನ್ನು ಆಕ್ಸೆಪ್ಟ್ ಮಾಡ್ತಾರಲ್ವಾ. ಸೊ ಅದರಿಂದ ನಾವು ಒಂದು 2 ವರ್ಷದಿಂದ ಕೂತು ರಿಸರ್ಚ್ ಮಾಡಿ ಏನು ತಪ್ಪಾಗ್ತಿದೆ ನಮ್ಮ ಇಂಡಸ್ಟ್ರಿಯಲ್ಲಿ, ಯಾಕೆ ನಾವು ಜನರನ್ನ ತಲುಪಕ್ಕಾಗ್ತಾ ಇಲ್ಲ, ಯಾಕೆ ಜನರು ನಮ್ಮಲ್ಲಿ ಆಡಿಯನ್ಸ್ ನಮ್ಮಲ್ಲಿ ನಂಬಿಕೆಯನ್ನು ಕಳ್ಕೊಂಡಿದ್ದಾರೆ ಅಂತ ಕೂತ್ಕೊಂಡು ರಿಸರ್ಚ್ ಮಾಡಿದಾಗ ವೇರಿಯಸ್ ಆಸ್ಪೆಕ್ಟ್ಸ್ ಬಂತು. ಏನಂತಂದರೆ, ನೀವು ನೋಡಿದ್ರೆ 300-350 ಸಿನಿಮಾಗಳು ರಿಲೀಸ್ ಆಗ್ತವೆ. 400 ಸಿನಿಮಾಗಳು ಸೆನ್ಸರ್ ಆದರೆ ಅಪ್ರಾಕ್ಸಿಮೇಟ್ಲಿ. ಅದರಲ್ಲಿ ಎಲ್ಲ ಹೊಸಬರು ಬರೋರೆಲ್ಲ ಅವ್ರು ಫಸ್ಟ್ ಶಾರ್ಟಲ್ಲೇ ಯಾರಿಗೋ ಹೊಡೆಯೋದು, ಯಾರೋ ಹಾರದದ್ದು ಟೇಬಲ್ ಮೇಲೆ ಬೀಳ್ತಾರೆ, ಎಲ್ಲ ಹೊಡೆದು ಧೂಳು ಬರುತ್ತೆ ಅನ್ನುವಂಥ ಸನ್ನಿವೇಶ ನೀವು ನೋಡಿರ್ತೀರಿ. ಆ್ಯಂಡ್ ಅದು ನಮಗೆ ಖುಷಿ ಆಗ್ಬೋದು, ನಾನು ಹೊಡೆದೆ ಅಂತ. ಆಡಿಯನ್ಸ್ಗೆ ಯಾಕೆ ಬೇಕು ನೀವು ಹೊಡೆಯುವಂಥದ್ದು? ದೇ ಡೋಂಟ್ ಆಕ್ಸೆಪ್ಟ್ ಇಟ್. ಅವ್ರಿಗೆ ಏನು ಬೇಕು? ಯು ಎಂಟರ್ಟೈನ್ ದೆಮ್. ನೀವು ನಿಮ್ಮನ್ನೇ ಎಂಟರ್ಟೈನ್ ಮಾಡಿಕೊಂಡು ನಿಮ್ಮನ್ನೇ ಖುಷಿ ಪಡಿಸ್ಕೊಂಡು ನೀವೇ ನೋಡ್ಕೊಳ್ಳಿ ನಿಮ್ಮ ಮನೇಲಿ ಹಾಕೊಂಡು, ಅಲ್ವಾ? ಸೊ ವಿ ಡಿಸೈಡೆಡ್ ಲೆಟ್ಸ್ ಡೂ ಸಮಥಿಂಗ್ ಫಾರ್ ದ ಆಡಿಯನ್ಸ್. ಆಡಿಯನ್ಸಿಗೆ ಏನು ಬೇಕು ಇವಾಗ? ಸ್ವಲ್ಪ ತಮಾಷೆ, ಸ್ವಲ್ಪ ಲೈಟ್ ಹಾರ್ಟೆಡ್ ಇದು. ಅಂದರೆ ಅವ್ರಿಗೆ ಈ ತಲೆಬಿಸಿಗಳು, ಲಾಜಿಕ್ಕು, ಆಮೇಲೆ ಮೆಸೇಜ್ಗಳು, ಹೊಡೆದಾಟ ಬಡದಾಟ ಅದನ್ನು ರಿಯಲ್ ಲೈಫಲ್ಲೇ ನೋಡ್ತಾ ಇದ್ದಾರೆ. ಮದುವೆ ಆದವರು ಅಂತೂ ಜಾಸ್ತಿ ನೋಡ್ತಾ ಇರ್ತಾರೆ. ಜೀವನದ ಜಂಗುಳಿಯಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಇದೆಲ್ಲ ನಡೀತಾನೆ ಇರುತ್ತೆ. ಅದ್ರ ಬದಲು ಒಂದು ನಗಿಸುವ ಪ್ರಯತ್ನ ಮಾಡೋಣ. ನನಗೆ ಆ್ಯಕ್ಷನ್ ಅಂದರೆ ತುಂಬ ಇಷ್ಟ. ಐ ಆಮ್ ಎ ಸ್ಪೋರ್ಟ್ಸ್ ಮ್ಯಾನ್. ನನಗೆ ಈ ಕಲ್ಟ್ ಸಿನಿಮಾಗಳು ತುಂಬ ಇಷ್ಟ. ಅಂಡರ್ ವರ್ಲ್ಡ್ ಈ ಥರ ನನಗಿಷ್ಟ. ಮತ್ತು ಅದು ಇವಾಗ ಪ್ರಸ್ತುತ ಸಂದರ್ಭದಲ್ಲಿ ಆಡಿಯನ್ಸಿಗೆ ಬೇಕಾಗಿರುವಂಥದ್ದು ಅಲ್ಲ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡು ಲೆಟ್ಸ್ ಸೇ ಐ ಸೆಡ್ ಓಕೆ, ಲೆಟ್ ಮಿ ಬಿ ಎನ್ ಇಡಿಯಟ್. ಸಿನಿಮಾದಲ್ಲಿ ಬುಲ್ಲಿ ಅಂತ ಒಂದು ಸಿನಿಮಾ ಮಾಡೋಣ. ಅದರಲ್ಲಿ ಒಂದು ಏಮ್ಲೆಸ್, ಗೋಲ್ಲೆಸ್ ಫೆಲೋ, ಯಾವುದು ವ್ಯಾಲ್ಯೂಸ್ ಇಲ್ಲ, ಲೈಫಲ್ಲಿ ಪ್ರಿನ್ಸಿಪಲ್ಸ್ ಇಲ್ಲ, ಏನು ಬರುತ್ತೋ ಬದುಕೊಂಡು ಹೋಗ್ತಾ ಇರೋದು ಅನ್ನುವಂಥ ಒಂದು ಪಾತ್ರವನ್ನು ಮಾಡೋಣ. ವೈ ನಾಟ್? ಆಡಿಯನ್ಸಿಗೆ ಅದು ಇಷ್ಟ ಆಗಬಹುದು ಅಂತ ಅನಿಸಿದೆ ಎಲ್ರಿಗೂ. ಲೆಟ್ಸ್ ಡೂ ಇಟ್ ಅಂತ ಅಂದ್ಕೊಂಡು ಈ ಸಿನಿಮಾವನ್ನು ಒಂದು 34 ಸ್ಕ್ರಿಪ್ಟು ಕೇಳಿ ಕೊನೆಗೆ ಇದನ್ನು ಒಪ್ಕೊಂಡೆ. ಸೊ ನಂಗೆ ಸ್ಕ್ರಿಪ್ಟ್ ತುಂಬ ಇಷ್ಟ ಆಯಿತು. ಔಟ್ ಆ್ಯಂಡ್ ಔಟ್ ಕಾಮಿಡಿ ಇದೆ. ಒಂದು ಡಾರ್ಕ್ ಸಟೈರ್ ಆಫ್ ದ ಸೊಸೈಟಿ, ಒಂದು ತಮಾಷೆ ರೀತಿಯಲ್ಲಿ ತೋರಿಸುವಂಥದ್ದು. ಅಂದರೆ ಜನರ ಕಷ್ಟವನ್ನು, ಸೊಸೈಟಿಯಲ್ಲಿ ಜನರು ಪಡುವ ಕಷ್ಟವನ್ನು ಒಂದು ತಮಾಷೆ ರೀತಿಯಲ್ಲಿ ಪೋರ್ಟ್ರೇ ಮಾಡಿ ತೋರಿಸಿರುವಂಥದ್ದು. ಆ್ಯಂಡ್ ನಿಮಗೆ ಈ ಸಿನಿಮಾದಲ್ಲಿ ಶುರುವಿಂದ ಎಂಡ್ವರೆಗೂ ಯೋಚನೆ ಮಾಡೋಕ್ಕೆ ಟೈಮ್ ಸಿಗಲ್ಲ, ಅಷ್ಟು ನಗು ಇದೆ. ಆ್ಯಂಡ್ ಅಂಥ ಪಾತ್ರಧಾರಿಗಳಿದ್ದಾರೆ, ಅಂಥ ನಟರಿದ್ದಾರೆ. ನೀವು ನೋಡಿರ್ಬೋದು. ಈಗ ನಮ್ಮ ಊರ್ವಶಿಯಮ್ಮ, ಓಂ ಪ್ರಕಾಶ್ ಅವರು, ಅಚ್ಯುತ್ ರಾವ್ ಅವರು, ಪ್ರಕಾಶ್ ತುಮ್ಮೆನಾಡ್ ಅವರು, ಹುಲಿ ಕಾರ್ತಿಕ್ ಅವರು, ಆರ್ಯ, ಆ ಪಾಪು. ವಿ ಹ್ಯಾವ್ ಅ ಅಮೇಝಿಂಗ್ ಕಾಸ್ಟ್. ಆ್ಯಂಡ್ ಎಲ್ಲ ಕಾಸ್ಟ್ಗೂ ಅಂಥ ಅದ್ಭುತವಾದ ಆ ಕಾಸ್ಟ್ಗೆ, ಆ ಪಾತ್ರಕ್ಕೆ ಬೇಕಾದಂಥವ್ರನ್ನೇ ನಾವು ನೋಡಿ ಒಂದು 2 ವರ್ಷ ರಿಸರ್ಚ್ ಮಾಡಿ ಹಾಕಿರುವಂಥದ್ದು. ಸೊ ಐ ಥಿಂಕ್ ಖುಷಿ ಇದೆ, ತುಂಬ ಖುಷಿ ಇದೆ ಈ ಥರ ಒಂದು ಸಬ್ಜೆಕ್ಟ್ ಮಾಡೋದ್ರಲ್ಲಿ. ನನಗಂತೂ ತುಂಬ ಖುಷಿ. ಕೇಳಬೇಕಂತ ಅನ್ಕೊಂಡೆ, ಬುಲ್ಲಿ ಪೋಸ್ಟರ್ ನೋಡಿದ್ಮೇಲೆ ಅದ್ರ ಕೊಂಬು ಎಷ್ಟು ದೊಡ್ಡದಾಗಿದೆ, ತಾರಾಗಣ ಕೂಡ ಅಷ್ಟೇ ದೊಡ್ಡದಾಗಿದೆ.
ದೊಡ್ಡದಾಗಿದೆ ಅಂತ ನಾನು ಅನ್ಕೊಂಡೆ. ಸೊ ಯಾರ್ಯಾರಿದ್ದಾರೆ ಏನಂತ? ಸೊ ತಾರಾಗಣದಲ್ಲಿ ನೀವು ನೋಡಿದಂಗೆ ನನ್ನ ಅಮ್ಮನ ಪಾತ್ರವನ್ನು ಉರುಷಿ ಅವರು ಪ್ಲೇ ಮಾಡಿರುವಂಥದ್ದು. ಆ್ಯಂಡ್ ಉರುಷಿ ಅವರು 10 ವರ್ಷದ ನಂತರ ಕನ್ನಡಕ್ಕೆ ಬಂದಿರುವಂಥದ್ದು. ಅವರು ಆಗಲೇ ಪ್ರೆಸ್ ಮೀಟಲ್ಲಿ ಹೇಳಿದ್ರು, ಅಂದರೆ ನಂಗೆ ತುಂಬ ಕಥೆಗಳು ಬಂತು, ನನಗೆ ನಾನು ಮಾಡಬೇಕು ಅಂತ ಅನಿಸ್ಬೇಕು ನನಗೆ ಅಂತ. ಆ ಥರ ಅನಿಸಿರಲಿಲ್ಲ, ಆದರೆ ಈ ಕತೆ ಕೇಳಿದಾಗ ನಂಗೆ ಆ ಥರ ಅನಿಸ್ತು ಅಂತ. ಈ ಪಾತ್ರ ಅವರಿಗೆ ಟೈಲರ್ ಮೇಡ್ ಆಗಿ ಬರೆದಿರುವಂಥದ್ದು, ಅಂದರೆ ಅವರ ಮ್ಯಾನರಿಸಮ್ಸ್ ಪ್ರಕಾರ, ಅವರ ಎಕ್ಸ್ಪ್ರೆಷನ್ಸ್ ಪ್ರಕಾರ ನಾವು ಬರೆದು ಮಾಡಿರುವಂಥದ್ದು. ಸೊ ಆಟೋಮ್ಯಾಟಿಕಲಿ ಅವ್ರಿಗೆ ಅದು ತುಂಬ ಇಷ್ಟ ಆಯಿತು. ದಟ್ ಶಿ ವಾಸ್ ಲೈಕ್ ರಾಮಶ್ಯಾಮ ಆದಮೇಲೆ ಇದೊಂದು ಭಯಂಕರ ಚೆನ್ನಾಗುತ್ತೆ, ನನಗಂತೂ ಕಾನ್ಫಿಡೆನ್ಸ್ ಇದೆ ಅಂತೇಳಿ ಅವ್ರು ಬಂದು ನಮಗೆ ಡೇಟ್ಸ್ ಕೊಟ್ಟು ಮಾಡಿರುವಂಥದ್ದು. ಬಟ್ ಅವ್ರು 1 ವರ್ಷ ಆಲ್ಮೋಸ್ಟ್ ಕಾದ್ವಿ ಅವ್ರ ಡೇಟ್ಸ್ಗೆ. ದಟ್ಸ್ ಅ ಡಿಫ್ರೆಂಟ್ ಸ್ಟೋರಿ. ಅವರಿದ್ದಾರೆ. ಅದ್ರ ಜೊತೆ ಓಂ ಪ್ರಕಾಶ್ ಅವರನ್ನ ನೀವು ಒಂದು ರೀತಿಯಲ್ಲಿ ನೋಡಿರ್ತೀರಿ, ಆಯ್ತಾ? ಈ ಡಕೋಟಾದಲ್ಲಿ ಅವ್ರು ಸ್ವಲ್ಪ ಬಡಿಸ್ಕೊಳ್ಳೋದು ತರದಲ್ಲಿ ಕಾಮಿಡಿ ಕ್ಯಾರೆಕ್ಟರ್. ಇದರಲ್ಲಿ ಹೀಸ್ ಮ್ಯಾಸಿವ್, ಅಂದ್ರೆ ಅವರೇ ಹೊಡಿಯೋದು ಬಡಿಯೋದು, ಬಟ್ ಅವ್ರು ಒಂಥರ ಕಾಮಿಡಿ ಬಡಿಯೋದು ಬಾಯಲ್ಲಿ ಆ ತರದಲ್ಲಿ ಅವ್ರದ್ದು. ಅಂಡ್ ಹೆಂಗೆ ಅಂತಂದ್ರೆ ನಮಗೆ ಆಶ್ಚರ್ಯ ಆಗೋಯ್ತು ಅವ್ರು ಪರ್ಫಾರ್ಮ್ ಮಾಡ್ತಿದ್ದಾಗ, ಇದು ಓಂ ಪ್ರಕಾಶ್ ಸರ್ ಅಂತ. ಬಿಕಾಸ್ ಅವ್ರ ಟರ್ನ್ಸ್, ಅವ್ರ ಮೂವ್ಮೆಂಟ್ಸ್, ಅವ್ರು ಇಟ್ ವಾಸ್ ಟೋಟ್ಲಿ ಡಿಫ್ರೆಂಟ್ ಆ್ಯಂಡ್ ವಾಟ್ ವಿ ಹ್ಯಾವ್ ಸೀನ್ ಹಿಮ್. ಅಂಡ್ ನಾನು ತುಂಬಾ ಸ್ಪಷ್ಟವಾಗಿ ಹೇಳುವಲ್ಲೇ, ಈ ಪಾತ್ರವನ್ನು ಅವ್ರನ್ನ ಬಿಟ್ಟು ಬೇರೆ ಯಾರೂ ಮಾಡಕ್ ಸಾಧ್ಯನೇ ಇಲ್ಲ. ಪ್ರಯತ್ನ ಪಟ್ಟರು ಇದು ರೀಮೇಕ್ ಆದಾಗ ಯಾರಿಗೂ ಕಾಪಿ ಮಾಡೋಕ್ಕಾಗಲ್ಲ. ಬಿಕಾಸ್ ಇಟ್ ಈಸ್ ಓಂ ಪ್ರಕಾಶ್ ರಾವ್ ಪ್ಲಸ್ ಅವ್ರ ಕ್ಯಾರೆಕ್ಟರ್ ಸೆಕ್ಸಿ ಗೋವಿಂದ ಅಂತ ಅವ್ರ ಪಾತ್ರ. ಅದೆರಡನ್ನೂ ಬ್ಲೆಂಡ್ ಮಾಡ್ಬಿಟ್ಟು ಅವರು ಹಿಂಗೆ ಹಿಚ್ಕಾಕ್ ಬಿಸಾಕ್ಬಿಟ್ಟಿದ್ದಾರೆ. ಸೊ ಅವ್ರದ್ದು ಮತ್ತೆ ಊರ್ವಶಿ ಅವರ ಜುಗಲ್ಬಂದಿ ಅದ್ಭುತವಾಗಿ ಬಂದಿದೆ. ಅಂದರೆ ಇಬ್ಬರು ಅದ್ಭುತವಾದ ಆರ್ಟಿಸ್ಟ್ಗಳು ಒಟ್ಟಿಗೆ ಸೇರಿ ಮಾಡಿದಾಗ ನಾನಾ ನೀನಾ ಅನ್ನೋ ಥರದಲ್ಲಿ ಮಾಡಿದ್ದಾರೆ. ಆ್ಯಂಡ್ ಅವರು ಸ್ಕ್ರೀನಲ್ಲಿದ್ದಾಗ ನಾವು ಯಾರೂ ಕಾಣಿಸೋದೇ ಇಲ್ಲ. ನಾವು ಮುಂದೆ ಇದ್ರೂ ಕೂಡ, ಅವ್ರು ಹಿಂದೆ ಇದ್ರೂ ಕೂಡ ನಮ್ಮನ್ನು ಕಾಣಿಸಲ್ಲ. ಆ್ಯಂಡ್ ಐ ಆಮ್ ಓಕೆ ವಿತ್ ದ್ಯಾಟ್. ಆ್ಯಂಡ್ ನನಗೆ ಹೆಂಗೆ ಅಂತಂದರೆ, ನಮ್ಮ ಸಿನಿಮಾ ಒಳ್ಳೇದಾಗಬೇಕು, ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿ ಬಂದು, ಅವರ ನಟನೆ ಕಾಮಿಡಿ ಚೆನ್ನಾಗಿ ಬಂದರೆ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಹಾಗೆ ಪ್ರಕಾಶ್ ತಮ್ಮಿನಾಡ್ ಅವರು, ಅವ್ರ ಬಗ್ಗೆ ಹೇಳಂಗೇ ಇಲ್ಲ. ಅವರು ಒಂದು ಬ್ಯೂಟಿಫುಲ್ ಪಾತ್ರ, ಅದು ನಾವು ರಿವೀಲ್ ಮಾಡೋಕ್ಕಾಗಲ್ಲ ಏನು ಅಂತ. ಹಿಂಗೆ ಬಂದು ಹೋಗ್ತಾರೆ. ಬಟ್ ನೀವು ಇಲ್ಲಿವರೆಗೂ ಕನ್ನಡ ಇಂಡಸ್ಟ್ರಿಯಲ್ಲಿ ಆ ಪಾತ್ರವನ್ನು ನೋಡಿರೋ ಸಾಧ್ಯತೆಯೇ ಇಲ್ಲ. ಅಂದರೆ ಅದೊಂದು ಏನು ಪಾತ್ರವನ್ನು ಅವ್ರು ಕೊಟ್ಟಿದ್ದೀವಿ, ಇಲ್ಲಿವರೆಗೂ ಯಾರೂ ಬರದೇ ಇಲ್ಲ ಆ ಪಾತ್ರವನ್ನು. ಸೊ ಹೀ ಸಮಥಿಂಗ್ ವೆರಿ ಸ್ಪೆಷಲ್ ಇನ್ ದ ಸಿನಿಮಾ. ಅವರಿದ್ದಾರೆ ಹುಲಿ ಕಾರ್ತಿಕ್ ಅವರು, ಕಾಮಿಡಿ. ಆ್ಯಂಡ್ ಅವರು ನಮ್ಮ ಜೊತೆ ಇಡೀ ಸಿನಿಮಾ ಜರ್ನಿ ಮಾಡ್ತಾರೆ. ಅವ್ರ ಕಾಮಿಡಿ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಆರ್ಯ ಚಿಂಟು ಅನ್ನೋ ಒಂದು ಪಾತ್ರ ಮಾಡಿದ್ದಾರೆ. ಅವ್ರದ್ದು ಕೂಡ ತುಂಬ ಕ್ವಾಟ್ಲಿ ಥರ ಕ್ಯಾರೆಕ್ಟರ್ ಇದೆ, ಅವರು ಚೆನ್ನಾಗಿ ಮಾಡಿದ್ದಾರೆ. ಸೊ ಐ ಥಿಂಕ್ ಓವರ್ ಆಲ್ ನಮಗೆ ಒನ್ ಆಫ್ ದ ಮೇನ್ ಪ್ಲಸ್ ನಮ್ಮ ಸಿನಿಮಾದಲ್ಲೇ ಕಾಸ್ಟಿಂಗ್ ಆ್ಯಂಡ್ ದ ಪರ್ಫಾರ್ಮೆನ್ಸಸ್ ಆಫ್ ದೀಸ್ ಕಾಸ್ಟಿಂಗ್ ವಾಟ್ ವಿ ಹ್ಯಾವ್ ಡನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಒಂದು ಹೋಮ್ಲಿ ಅಟ್ಮಾಸ್ಫಿಯರಲ್ಲಿ ಎಲ್ಲರೂ ಮಜಾ ಮಾಡ್ಕೊಂಡು ಮಾಡಿದ್ದಾರೆ. ಸೊ ಅದು ಕಾಣಿಸುತ್ತೆ ನಾವು ನೋಡಿದಾಗ. ವರ್ಷಿಕ್ ಅವರೇ, ಭುವನ್ ಅವರು ಸಾಕಷ್ಟು ಪಾತ್ರದ ಬಗ್ಗೆ ಆಗಿರ್ಬೋದು, ಸಿನಿಮಾ ಬಗ್ಗೆ ಸಾಕಷ್ಟು ವಿಚಾರ ಹೇಳಿದ್ರು. ಕಾಮಿಡಿ ಇದೆ, ಅದ್ಭುತವಾಗಿದೆ, ಪಾತ್ರಗಳಾಗಿರ್ಬೋದು ಎಲ್ಲ ಡಿಫ್ರೆಂಟ್ ಆಗಿದೆ ಅಂತ ಹೇಳಿದ್ರು. ಸೊ ಭುವನ್ ಅವರು ಪರ್ಸ್ನಲಿ ಮನೇಲಿ ಇದೇ ಥರನ ಕಾಮಿಡಿ ಆಗಿರ್ತಾರೆ, ಎಷ್ಟು ಸೀರಿಯಸ್ ಆಗಿರ್ತಾರೆ ಅಂತ? ಈಗ ಒಂದು ಸ್ವಲ್ಪ ಟೈಮ್ ಅಂತೂ ಈ ಸಿನಿಮಾ ಸ್ಟ್ರೆಸ್ ಇಂದ ಕಾಮಿಡಿ ಅಂತೂ ಇಲ್ಲ ಮನೆಯಲ್ಲಿ. ಬಿಕಾಸ್ ಇಟ್ಸ್ ಓನ್ಲಿ ವರ್ಕ್. ಬರೀ ನಮಗೆ ಬೆಳಿಗ್ಗೆ ನಮಗೆ ರಾತ್ರಿ ಆಗೋದು ಗೊತ್ತಾಗಲ್ಲ, ಬೆಳಿಗ್ಗೆ ಆಗೋದು ಗೊತ್ತಾಗಲ್ಲ, ಅಷ್ಟು ಸ್ಟ್ರೆಸ್ಸಲ್ಲಿ ಕೆಲಸ ಮಾಡ್ತಿದ್ದೀವಿ. ಬಿಕಾಸ್ ಊರ್ವಶಿ ಮ್ಯಾಮ್ ಡೇಟ್ಸ್ ಇರೋದೇ ಅಷ್ಟು ದಿನ, ನಾವು ಮುಗಿಸ್ಲೇಬೇಕು. ನಾವಿವಾಗ ಅವ್ರನ್ನ ಹೋಗಿ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬಂದಿರಬೇಕಾದ್ರೆ ನಮ್ಮ ಇಂಡಸ್ಟ್ರಿಗೆ, ಅವ್ರನ್ನ ಚೆನ್ನಾಗಿ ನೋಡಿಕೊಂಡು ಅವ್ರು ಕೊಟ್ಟಿರೋ ಡೇಟ್ಸ್ ಪ್ರಕಾರ ಅವ್ರು ಮುಗಿಸಿ, ಇಲ್ಲ ಒಂದಿನ ಮುಂಚೆ ಅವ್ರದ್ದು ಮುಗಿಸಿ ಕಳಿಸೋದು ನಮ್ಮ ಮೇಲೆ ಒಂದು ಅವ್ರ ರೆಸ್ಪೆಕ್ಟ್ ಬರುತ್ತೆ ಅವ್ರಿಗೆ. ಅದು ಬಿಟ್ಟು ಅವ್ರದ್ದು ಡೇಟ್ಸ್ ಮುಗಿಸಿ ಇನ್ನೂ 2 ದಿನ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಅವ್ರಿಗೆ ನಮ್ಮ ಮೇಲೆ ರೆಸ್ಪೆಕ್ಟ್ ಇರಲ್ಲ. ಸೊ ಆ ಸ್ಟ್ರೆಸ್ಸಲ್ಲಿ ಭುವನ್ ಅವರು ನಾನು ಹೇಗೆ ಅಂತ ಹೇಳಿದ್ರೆ, ಅವ್ರದ್ದು ಏನಿದೆ, ಅವ್ರ ಪೋರ್ಷನ್ಸ್ ಏನಿದೆ ಅದು ಮಾತ್ರ ನಾವು ಮುಗಿಸಿ, ಅವ್ರದ್ದು ಕಂಪ್ಲೀಟ್ ಎಲ್ಲೂ ಕೂಡ ನಮಗೆ ಅನ್ನಿಸ್ಬಾರ್ದು ದಟ್ ನಾವು ಅವ್ರನ್ನ ಸುಮ್ಮನೆ ಕರೆಸಿದ್ದೀವಿ ಅಂತ ಹೇಳ್ಕೊಂಡು ವಿ ಹ್ಯಾವ್ ಟು ಫಿನಿಶ್ ಅಂತ. ಸೊ ಹಾಗಾಗಿ ಕಟ್ಟು ಕೆಲಸ ಮಾಡಿದ್ದೀವಿ. ಹೆಂಗೆ ಅಂದರೆ ಬರೀ 3 ಗಂಟೆ ನಿದ್ದೆ, 4 ಗಂಟೆ, ಮ್ಯಾಕ್ಸ್ 4 hours ನಿದ್ದೆ ಸಿಗೋದು ನಮಗೆ. ಬಿಕಾಸ್ ನಾಳೆದು ಏನಿದೆ ಪ್ಲ್ಯಾನ್ ಮಾಡ್ಕೊಂಡು ಮಲ್ಗೋಷ್ಟರಲ್ಲಿ 1 o'clock, 1 to 2 o'clock, ಬೆಳಿಗ್ಗೆ ಮತ್ತೆ 6:30-7 ಗಂಟೆಗೆ ಇವ್ರು ಸೆಟ್ಟಲ್ಲಿ ಇರಬೇಕು. ಸೊ ಆ ರೀತಿ ಕೆಲಸ ಮಾಡಿದ್ದೀವಿ ನಾವು. ಬಟ್ ದೇವರ ದಯದಿಂದ ಎಲ್ಲ ತುಂಬ ಚೆನ್ನಾಗಾಯಿತು. ಭುವನ್ ಅವ್ರು ಹೇಳ್ದಂಗೆ ಕಾಸ್ಟಿಂಗ್ ಇಸ್ ದ ಮೋಸ್ಟ್ ಬಿಗ್ಗೆಸ್ಟ್ ಅಸೆಟ್ ನಮ್ಮ ಸಿನಿಮಾದು. ಅದು ಅಚ್ಯುತ್ ಸರ್ ಕಾಸ್ಟಿಂಗ್ ಆಗಲಿ, ಆ ಪಾತ್ರಕ್ಕೆ ಏನು ಜೀವ ತುಂಬಿದ್ದಾರೆ ಗೊತ್ತಾ. ನನಗೆ ಅದ್ವೈತ ಸಿನಿಮಾದಲ್ಲಿ ನನ್ನ ತಂದೆ ಪಾತ್ರ ಮಾಡಿದರು. ಆ ಪಾತ್ರ ನಾನು ಅಂದ್ಕೊಂಡೆ ಅಚ್ಯುತ್ ಸರ್ ಮಾಡ್ಬೋದಾ ಈ ಥರ ಪಾತ್ರ ಅಂತೆಲ್ಲ. ಇಲ್ಲೂ ಕೂಡ ಹಾಗೆ ಇಟ್ಸ್ ಅ ಕಂಪ್ಲೀಟ್ಲಿ, ಅವ್ರ ಫೇಸ್ ನೋಡಿದಾಗ ತುಂಬ ಸಾಫ್ಟ್ ಅಂತ ಅನ್ನಿಸ್ತಾರಲ್ಲ, ಇದು ನೋಡಿದ್ರೆ ಫುಲ್ ರಗಡಾಗಿ ಕಾಣಿಸ್ಕೊಂಡಿದ್ದಾರೆ. ಸೊ ಅಚ್ಯುತ್ ಸರ್, ಪ್ರಕಾಶ್ ತುಮ್ಮಿನಾಡ್ ಸರ್, ಅಯ್ಯೋ ಅವ್ರಿಗಂತೂ ಕಾಸ್ಟ್ಯೂಮೇ ಡಿಸೈನ್ ಮಾಡಿಬಿಟ್ರು ಇವರು, ಈ ಥರನೇ ಕಾಸ್ಟ್ಯೂಮ್ ಬೇಕು ಅಂತ. ಅದು ಕೂಡ ಹಿಂದಿನ ರಾತ್ರಿ. ಇದು ಹೆಂಗಾಗ್ತಿತ್ತು ಅಂದರೆ ನಮಗೆ ಪ್ರತಿ ದಿನ ವಿ ಯೂಸ್ ಟು ವರ್ಕ್ ಲೈಕ್ ಹೆಂಗೆ ಅಂದರೆ ಸೆಕೆಂಡ್ಸಲ್ಲಿ ವರ್ಕ್ ಮಾಡೋ ಹಾಗೆ ಆಗ್ಬಿಟ್ಟಿತ್ತು ನಮಗೆ. ಸೊ ನಾಳೆ ಕಾಸ್ಟ್ಯೂಮ್ ನಾವು ಇವತ್ತು ಕರೆಕ್ಟ್ ಅಲ್ವಾ, ಇವ್ರಿಗೇನಾದರೂ ಡಿಫ್ರೆಂಟ್
ಆಗಿ ಕಾಸ್ಟ್ಯೂಮ್ ಮಾಡಬೇಕು ಅಂತ ಇವ್ರು ರಾತ್ರಿ ಕೂತ್ಕೊಂಡು ಡಿಸೈನ್ ಮಾಡಿದ್ರು ಕಾಸ್ಟ್ಯೂಮ್, ಇದು ಮಾಡಿಸು ಅಂತ ಹೇಳಿ. ಮತ್ತೆ ಬೆಳಿಗ್ಗೆ ಕಾಸ್ಟ್ಯೂಮರ್ ಹತ್ರ ಅದನ್ನು ಫಾಲೋ ಅಪ್ ಮಾಡಿಸಿ, ಓ ಮೈ ಗಾಡ್. ಸೊ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ. ಇಟ್ ವಾಸ್ ನಾಟ್ ಈಸಿ, ಕಷ್ಟಪಟ್ಟಿದ್ದೀವಿ, ಬಟ್ ಸ್ಕ್ರೀನಲ್ಲಿ ನೋಡಿದಾಗ ಆ ಕಷ್ಟ ಕಾಣಿಸಲ್ಲ, ಖುಷಿ ಆಗುತ್ತೆ. ಆ್ಯಂಡ್ ಓಂ ಪ್ರಕಾಶ್ ಸರ್ ಪಾತ್ರ ಅವ್ರು ಹೇಳಿದ್ರು, ಆರ್ಯ ಸ್ವರೂಪ್ ಅವರು ಅಷ್ಟೇ, ಹುಲಿ ಕಾರ್ತಿಕ್ಕು ಅಷ್ಟೇ, ಪ್ರತಿಯೊಬ್ಬರು, ಶ್ರುತಿ ಕೃಷ್ಣ ಅವರು, ಶ್ರುತಿ ಕೃಷ್ಣ ಅಂತ, ಉಷಾ ಕೃಷ್ಣ ಅವರು, ಶ್ರುತಿ ಮ್ಯಾಮ್ ಸಿಸ್ಟರು, ಅವರು ಅಚ್ಯುತ್ ಸರ್ ಪೇರಾಗಿ ಬರ್ತಾರೆ ಸಿನಿಮಾದಲ್ಲಿ, ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಒಬ್ಬರು ಅಜ್ಜಿ ಕ್ಯಾರೆಕ್ಟರ್, ಐ ಥಿಂಕ್ ಪೇದ ಮಂದೋಚಿನಾಕ್, ಒಬ್ಬರು ಸೀನಿಯರ್ ಆ್ಯಕ್ಟ್ರೆಸ್, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವರು ಕೂಡ. ಆ್ಯಂಡ್ ಸೌಮ್ಯ ಅಂತ ಕಾಮಿಡಿ ಕಿಲಾಡಿಗಳಲ್ಲಿ ಇದ್ದರು, ಶೀ ಈಸ್ ಆಲ್ಸೋ ಡನ್, ಶ್ರೀರಾಮ್ ಅಂತ. ಇದರದ್ದೊಂದು ವೆರಿ ಗುಡ್ ಕಾಸ್ಟಿಂಗ್ ಸಿನಿಮಾದು. ಸೊ ಅದು ನಮಗೆ ಪ್ಲಸ್ ಆಗೋಯ್ತು. ಆ್ಯಂಡ್ ಏನಾಗುತ್ತೆ, ಉರ್ವಶಿ ಮ್ಯಾಮ್ ಅಂತ ಒಬ್ಬ ನಟಿ ಇರಬೇಕಾದ್ರೆ ಅವರ ಪಕ್ಕ ನಿಂತ್ಕೊಂಡು ಪರ್ಫಾರ್ಮ್ ಮಾಡಲಿಕ್ಕೆ ತುಂಬಾನೇ ಯು ಶುಡ್ ಬಿ ಗುಡ್. ಈಗ ನಾನೇ ಒಂದೊಂದ್ಸತಿ ಪಟ್ಟಂತ ತಗೋಬಿಡ್ತಾರೆ, ಅವ್ರು ಇಂಪ್ರೂವೈಸ್ ಮಾಡ್ಬಿಡ್ತಾರೆ ಸೆಟ್ ಅಲ್ಲಿ. ಈಗ ಓಂ ಪ್ರಕಾಶ್ ಸರ್ ಏನೇನೋ ಹೇಳ್ಬಿಡ್ತಾರೆ, ಡೈಲಾಗ್ ಬಿಟ್ಟು ಏನೇನೋ ಹೇಳ್ಬಿಡ್ತಾರೆ, ಬಟ್ ಆಪೋಸಿಟ್ ಕ್ಯಾರೆಕ್ಟರ್ ಅದನ್ನ ತಗೊಂಡ್ಬೇಕಲ್ಲ. ನಾನೇ ಯೋಚನೆ ಮಾಡ್ತಿದ್ದೆ, ಸರ್ ಹಿಂಗ್ ಮಾತಾಡ್ಬೇಕಾದ್ರೆ ನಾನಾಗಿದ್ರೆ ಸರ್ ಏನ್ ಹೇಳ್ತಾ ಇದೀರಾ ಅಂತ ಕೇಳ್ಬಿಡ್ತಾ ಇದ್ದೆ ಅಂತ. ಉರ್ವಶಿ ಮ್ಯಾಮ್ ಹಂಗ್ ಮಾಡ್ಲಿಲ್ಲ, ಕರೆಕ್ಟ್ ಆಗಿ ಅವ್ರಿಗೊಂದು ಕೌಂಟರ್ ಕೊಟ್ರು. ಅವ್ರು ಏನೋ ಹೇಳಿದ್ರು, ಇವ್ರು ಅದಕ್ಕೆ ಇನ್ನೇನೋ ಹೇಳಿದ್ರು, ಬಟ್ ಅದು ಸೂಪರ್ ಆಗಿ ಬಂತು. ಸೊ ಐಮ್ ಸೇಯಿಂಗ್, ಅದಕ್ಕೆ ಅವರು 750 ಸಿನಿಮಾ ಪಕ್ಕ ಮಾಡಿದ್ದಾರೆ. ಆ ಎಕ್ಸ್ಪೀರಿಯನ್ಸ್ ಅಲ್ವಾ, ತುಂಬಾ ಕಲಿಯಕ್ ಸಿಗುತ್ತೆ. ಅಂಡ್ ತುಂಬಾ ಕಲ್ತಿದೀವಿ. ರಕ್ಷಣ್ ಬಗ್ಗೆ ಕಲ್ತಿದೀನಿ ನಾನಂತೂ, ತುಂಬಾ ಹೇಗ್ ಮ್ಯಾನೇಜ್ ಮಾಡೋದು ಅನ್ನೋದು ಕಲ್ತಿದೀನಿ. ಅದು ಗೊತ್ತಿರ್ಲಿಲ್ಲ. ಅಂದ್ರೆ ಇಲ್ಲಿವರೆಗೂ ಹೇಗೆ ಅಂತ ಹೇಳಿದ್ರೆ, ಇಷ್ಟು ಡೇಟ್ಸ್ ತಗೋ, ಇಷ್ಟು ಪೇಮೆಂಟ್ ತಗೋ, ಹೋಗು ಕೆಲಸ ಮಾಡು ಬಾ ಅಂತ. ಬಟ್ ಇಲ್ಲಿ A to Z ಆ ಪ್ರೊಡಕ್ಷನ್ ಕಂಟಿನ್ಯೂಸ್ ಆಗಿ ಅನ್ಕೊಂಡವ್ರ ಸ್ಕೆಡ್ಯೂಲ್ ಅಲ್ಲಿ ಒಂದಿನಾನು ಬ್ರೇಕ್ ಆಗದೆ ನಡ್ಸೋದಿದೆಯಲ್ಲ, ನಾಟ್ ಈಸಿ. ತುಂಬಾ ಕಷ್ಟಪಟ್ಟಿದೀವಿ, ಬಟ್ ತುಂಬಾ ಖುಷಿ ಇದೆ. ಈ ದಿನ ನಾವು ಕೂತ್ಕೊಂಡು ಇಷ್ಟು ಹೆಮ್ಮೆಯಿಂದ ಮಾತಾಡ್ತಿದೀವಿ ಅಂದ್ರೆ ನಮಗೆ ಗೊತ್ತು ನಮ್ಮ ಔಟ್ಪುಟ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಆ ಒಂದು ಖುಷಿಯಲ್ಲಿ ಒಂದು ವಿಚಾರದಲ್ಲಿ ನೀವಂತೂ ಎಲ್ಲದನ್ನು ಕಲ್ತಿದ್ದೀನಿ ಅಂತ ಹೇಳಿದ್ರಿ. ಸೊ ನಿಮ್ಮಿಂದನೂ ಕೂಡ ನಾವು ಕಲಿಯೋದಿದೆ. ಏನ್ ಹೇಳಿ, ಎನರ್ಜಿ, ಇಷ್ಟೊಂದು ಎನರ್ಜಿ ಹೆಂಗೆ ಅವಾಗಿಂದ ಅದೇ ಎನರ್ಜಿ ಇಷ್ಟು ಮಾತಾಡ್ತೀವಿ ಅಂದ್ರೆ ಅದೇ ಇವಾಗ ಈ ಟೈಮಲ್ಲಿ ಎಲ್ಲರೂ ಕೂಡ ರೆಸ್ಟ್ ಮಾಡ್ಬೇಕು, ಕೂರ್ಬೇಕು ಅಂತೀರಿ, ನೀವು ಕಂಟಿನ್ಯೂಸ್ ಆಗಿ ಎನರ್ಜಿಯಲ್ಲಿ ಮಾತಾಡ್ತೀರಿ. ಏನಿದ್ರು ಸೀಕ್ರೆಟ್ ಅಂತ? ಇಲ್ಲ ತೀರ್ಥ, ನಾನು ಅದೇ ಭುವನ್ ಅವ್ರಿಗೆ ಹೇಳ್ತಾ ಇರ್ತೀನಿ, ನನಗಿದೇ ಎನರ್ಜಿ, ನನಗಿದೇ ಖುಷಿ. ಕ್ಯಾಮ್ರಾ ಮುಂದೆ, ಸಿನಿಮಾ ಸೆಟ್ ಅಲ್ಲಿ, ಯುನೋ ನನಗಿರೋದೇ ಖುಷಿ. ನಾನು ಇದೇ ಮನೆಯಲ್ಲಿ ಬಿಟ್ಬಿಟ್ಟಿದ್ರೆ ನಂಗೆ ಸ್ಟ್ರೆಸ್ ಆಗೋದು. ಈ ಥರ ಆಯಿತು, ಏನೋ ಆಯಿತು, ಡಿಲೇ ಆಯಿತು, ಇಲ್ಲ ಅವ್ರ ಕಾಸ್ಟ್ಯೂಮ್ ಸರಿ ಹೋಗಿಲ್ಲ, ಇನ್ನೊಂದೇನೋ ಆಯಿತು ಅಂದ್ಬಿಟ್ಟಿದ್ರೆ ನನಗೆ ಸ್ಟ್ರೆಸ್ ಆಗೋದು. ಅದು ನಾನು ಇಲ್ಲೇ ಇರ್ತೀನಲ್ಲ, ನಾನು ಇಲ್ಲಿ ಹ್ಯಾಂಡಲ್ ಮಾಡಬಲ್ಲೆ ಅದನ್ನ. ಓಕೆ, ಇದಾಯ್ತಾ, ಸರಿ, ಇನ್ನೊಂದೇನೋ. ಈಗ ಉರ್ವಶಿ ಮ್ಯಾಮ್ಗೆ ಏನೋ ಒಂದು ಚಿಕ್ಕ ಇದಾಯ್ತಾ, ಓಕೆ, ನಾನು ಅವ್ರ ಹತ್ರ ಮಾತಾಡ್ಕೊಂಡು ಮ್ಯಾನೇಜ್ ಮಾಡೋ ಅಷ್ಟ್ರಲ್ಲಿ ಹೋಗಿ ಅದು ರೆಡಿ ಆಗಿ ಬರುತ್ತೆ, ಈ ಥರ. ಸೊ ನನಗೆ, ಬಿಕಾಸ್ ಐ ಲವ್ ಸಿನಿಮಾ, ಅದೊಂಥರ ಏನು ಹೇಳೋದು, ಇದೊಂದೇ ಗೊತ್ತು ನಮಗೆ, ಬೇರೆ ಏನು ಗೊತ್ತಿಲ್ಲ. ನಾನು ಎಂಜಿನಿಯರಿಂಗ್ ಮಾಡಿರ್ಬೋದು, ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಎಂಜಿನಿಯರಿಂಗ್, ಅದರಲ್ಲಿ ಗೋಲ್ಡ್ ಮೆಡಲಿಸ್ಟ್ ಎಲ್ಲ ಆಗಿರ್ಬೋದು, ಬಟ್ ನಾನು ಆ ಕೆಲಸನೇ ಕಲ್ತಿಲ್ಲ. ನನಗೆ ಇವಾಗ ಕರ್ಕೊಂಡೋಗಿ ಯಾವುದೋ ಒಂದು ಸಾಫ್ಟ್ವೇರ್ ಕಂಪನಿಲೋ ಎಲ್ಲೋ ಬಿಟ್ಬಿಟ್ಟು ಕೆಲಸ ಮಾಡವ ಅಂದರೆ ನನಗೆ ಬರಲ್ಲ. ನನಗೆ ಗೊತ್ತಿರೋದೇ ಇದು. 15 ವರ್ಷ ನನಗಿದ್ದಾಗ ಬಂದಿರೋದೇ ನಾನು ಸಿನಿಮಾ ಇಂಡಸ್ಟ್ರಿಗೆ, ಸಿನಿಮಾನೇ ಗೊತ್ತಿರೋದು ನನಗೆ. ಸೊ ಇಲ್ಲಿ ನನಗೆ ಏನು ಹೇಳಿದ್ರು ಮಾಡ್ತೀನಿ ನಾನು ಖುಷಿಯಾಗಿ. ಸೊ ನಾನು 8 ತಿಂಗಳು ಬಸ್ರಿ ಆದರೂ ಕೂಡ ಇಲ್ಲಿ ನನಗಿಷ್ಟ. ದಿಸ್ ಇಸ್ ದ ಎನರ್ಜಿ ಐ ಲೈಕ್. ಆ ಬೆಳಿಗ್ಗೆ ಬಂದು ಎಲ್ಲರೂ ರೆಡಿ ಆಗೋದು, ಎಲ್ಲರಿಗೂ ರೆಡಿ ಆಗಿ ಅಂತ ಹೇಳೋದು, ಶೂಟ್ ಆಗ್ಬೇಕಾದ್ರೆ ಬೇಗ ಮಾಡಿ ಅಂತ ಹೇಳೋದು, ನೆಕ್ಸ್ಟ್ ಏನು ಪ್ರಿಪ್ರೇಷನ್ ಮಾಡೋದು, ಅದು ನನಗಿಷ್ಟ. ಈಗ ನಿಮ್ಮ ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಮಾತಾಡೋದು ನನಗಿಷ್ಟ, ಅದಕ್ಕೆ ನನಗೆ ಸುಸ್ತಾಗ್ತಿಲ್ಲ. ಇನ್ನೊಂದು ಹೇಳ್ಬೋದು ನೀವು, ಬೈ ಬರ್ತೆ ನಂಗೆ ಬಂದಿದ್ದೇನೆ ಕೂರ್ಗಿಸ್ಗೆ, ಅದೊಂದು ಸ್ಪೋರ್ಟಿವ್ನೆಸ್, ಅದೊಂದು ಎನರ್ಜಿ, ಬೈ ಬರ್ತೆ ಬಂದಿದೆ ಅಂತ ಹೇಳ್ಬೋದೇನೋ ನೀವು? ಏನು ಕೇಳಿಲ್ಲ, ಸಾರಿ. ಕೂರ್ಗೀಸ್ ಬೈ ಬರ್ತ್ ಎನರ್ಜೆಟಿಕ್ ಅಂತ ಸರ್, ಕೂರ್ಗೀಸ್ಗೆ ಅಂತಲ್ಲ ಸರ್. ಐ ಥಿಂಕ್ ಕೆಲವೊಂದು ಕಡೆ ನಮ್ಮ ಈ ಹಿರಿಯರೇ ನಮ್ಮನ್ನ ಹಾಳು ಮಾಡಿಬಿಡ್ತಾರೆ. ಅಂದರೆ ಇದು ಮಾಡಬಾರ್ದು, ಅದು ಮಾಡಬಾರ್ದು, ಇದು ಹಿಂಗೆ, ಅದು ಹಾಗೆ ಅಂತ. ಸರಿ, ಒಂದು ಮಟ್ಟದವರೆಗೂ ಸರಿನೇ, ಬಟ್ ಐ ಥಿಂಕ್ ಈ ಥರ ಈ ಪ್ರೆಗ್ನೆಂಟ್ ಆಗಿರುವಾಗೆಲ್ಲ ಅವ್ರು ಎಷ್ಟು ಆ್ಯಕ್ಟಿವ್ ಇರ್ತಾರೋ ಅಷ್ಟೇ ಒಳ್ಳೆಯದು. ಅವ್ರು ಅಫ್ಕೋರ್ಸ್ ಅವ್ರವ್ರು ಕೇರ್ ಮಾಡ್ಕೋಬೇಕು, ಎಚ್ಚರವಾಗಿರಬೇಕು, ಎಲ್ಲ ಸರಿನೇ. ಆದರೆ ಆ್ಯಕ್ಟಿವ್, ನಮ್ಮ ಡಾಕ್ಟ್ರು ಅದೇ ಹೇಳೋದು, ಅವರು ಬಿ ಆ್ಯಕ್ಟಿವ್. ನಿಮಗೆ ನಿಮ್ಮ ಬಾಡಿಗೆ ಏನಾಗ್ತಾ ಇದೆ ನಿಮಗೆ ಗೊತ್ತಾಗುತ್ತೆ, ಅದನ್ನು ಏನು ಸರಿಯಾಗಿ ಆಗ್ತಾ ಇಲ್ವೋ ಅದನ್ನು ಮಾಡಬೇಡಿ, ಅಷ್ಟೇ ಸಿಂಪಲ್ ಅಂತ. ಆ್ಯಂಡ್ ಅಫ್ಕೋರ್ಸ್ ಐ ಥಿಂಕ್ ಎನರ್ಜಿ ನಿಮ್ಮಲ್ಲಿ ಯಾವಾಗ ಬರುತ್ತೆ ಅಂತಂದರೆ ನಿಮಗೆ ಇಷ್ಟವಾದದ್ದನ್ನು ಮಾಡಿದಾಗ. ಇವ್ರು ಹೇಳ್ದಂಗೆ ಇವ್ರಿಗೆ ಇದೇ ಇಷ್ಟ, ಇವ್ರಿಗೆ ಇವಾಗ ನೀವು ಬಿಟ್ಟರೆ ಬಾಸ್ ಟಿವಿಗೆ ಇನ್ನೊಂದು 3 ಅವರ್ ಇಂಟರ್ವ್ಯೂ ಕೊಡ್ತಾರೆ. ಅವ್ರು ಹಾಗೆ ಖಂಡಿತ ಕೊಡ್ತಾರೆ. ಅವ್ರಿಗೆ ಕ್ಯಾಮ್ರಾ ಮುಂದೆ ಮೇಕಪ್ ಹಾಕ್ಕೊಂಡು ಮಾತಾಡೋದು, ಅವ್ರ ಬಗ್ಗೆ ಮಾತಾಡೋದು, ಯಾರಾದರೂ ಅವ್ರನ್ನ ಹೊಗಳೋದು ತುಂಬ ಇಷ್ಟ. ಅವ್ರು ಮಾತಾಡ್ತಾರೆ. ನಾನು ಹಂಗಲ್ಲ, ನನಗೆ ಹೆಂಗೆ ಅಂತಂದ್ರೆ, ಆಯ್ತಾ ಕೆಲಸ ನಂದಾಯ್ತು, ನಾನು ಮನೆಗೆ ಹೋಗಿ ನನ್ನ ಬರವಣಿಗೆನೋ ಓದೋದೇ ಏನೋ ಒಂದು ಮಾಡ್ಕೋತೀನಿ, ನಾನು ಹಂಗೆ. ಇವ್ರು ಹಿಂಗೆ ಸರ್, ನಮ್ಮ ಜೀವನ ಹಿಂಗೆ. ಅದಕ್ಕೆ ಆಪೋಸಿಟ್ ಅಟ್ರಾಕ್ಟ್ ಆಗಿರೋದು.
ಅಲ್ಲ, ಇನ್ನೊಂದು ವಿಚಾರ ಏನಂತಂದ್ರೆ ಇದು ಕಾಮಿಡಿ ಜಾನರ್ ಇವರಿಗೆ, ಅದರಲ್ಲಿ ಇವಾಗ ಏನು ಪ್ರೇಕ್ಷಕರು ಏನು ಕೇಳ್ತಾರೆ ಆ ಒಂದು ದೃಷ್ಟಿಕೋನ ಇಟ್ಕೊಂಡು ಕಾಮಿಡಿ ಜಾನರ್ ಸಿನಿಮಾ ಬರ್ತಿದೆ ಅಂತ. ಸೊ ನಿಮಗೆ ಆದಂಥ ಒಂದು ಡ್ರೀಮ್ ಪಾತ್ರ ಇರುತ್ತೆ, ಸೊ ಈ ಥರ ಒಂದು ಡ್ರೀಮ್ ಪಾತ್ರ ನಾನು ಮಾಡಬೇಕು, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದಿದ್ರೆ ಯಾವ್ದು? ಕಾಮಿಡಿಯಲ್ಲಿ ಕೇಳ್ತಾ ಇದ್ದಿಲ್ಲ, ಜನರಲ್ ಆಗಿ ಸರ್. ಕಾಮಿಡಿ ಬಿಟ್ಟು ಸರ್ ನನಗೆ ಅಂಡರ್ ವರ್ಲ್ಡ್ ತುಂಬ ಇಷ್ಟ ಸರ್. ನಾನು ಲೈಫಲ್ಲಿ ಒಂದೋ ನಟ ಅಥವಾ ಆರ್ಮಿಲಿ ಇರ್ತಾ ಇದ್ದೆ, ಅಥವಾ ಅಂಡರ್ ವರ್ಲ್ಡ್ ಅಲ್ಲಿ ಇರ್ತಾ ಇದ್ದೆ, ಅಥವಾ ಸ್ಪೋರ್ಟ್ಸ್ ಅಲ್ಲಿ ಇರ್ತಾ ಇದ್ದೆ. ಇದು 4ರಲ್ಲಿ ಒಂದು ಅಂತ. ನಾನು ಈ ಅಂಡರ್ ವರ್ಲ್ಡ್ ಅವ್ರನ್ನ ತುಂಬಾ ಸ್ಟಡಿ ಮಾಡಿದ್ದೀನಿ. ಅವರಲ್ಲಿ ಒಂದು ವಿಷಯ ನನಗೆ ಇಷ್ಟ ಆಗೋದೇನು ಅಂತಂದ್ರೆ, ಅವ್ರು ಸಾವಿಗೂ ಹೆದರೋದಿಲ್ಲ. ನಾವೆಲ್ಲ ಹೇಡಿಗಳ ತರ ಸಾವಿಗೆ ಹೆದರ್ತಾ ಬದುಕ್ತೀವಿ, ಆದ್ರೆ ಆ ಸಾವು ಯಾವಾಗ ಬರುತ್ತೆ ಅಂತ ನಮ್ಗೆ ಯಾರಿಗೂ ಗೊತ್ತು. ಆದ್ರೆ ಅದಕ್ಕೆ ನಾವು ಹೆದರ್ತಾ ಬದುಕ್ತೀವಿ. ಅದು ಬರೋ ಸಮಯದಲ್ಲಿ ನೀವು ಹೆದರಿಲ್ವೋ ನೀವು ಹೋಗ್ತಾ ಇರ್ತೀರಾ ಅಲ್ವಾ. ಇವರು ಅದಕ್ಕೆ ಹೆದರದೆ ಬದುಕ್ತಾರೆ. ಅಫ್ಕೋರ್ಸ್ ಅವ್ರು ಒಳ್ಳೆಯವರು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಸಾವಿಗೆ ಹೆದರದೆ ಬದುಕುವಂಥದ್ದು ಇದೆಯಲ್ಲ, ಇಟ್ಸ್ ಅ ವೆರಿ ನಾಟ್ ಅನ್ ಈಸಿ ಥಿಂಗ್ ಅನ್ನುವಂಥದ್ದು. ಸೊ ನನಗೆ ಅಂಡರ್ ವರ್ಲ್ಡ್ ಸಿನಿಮಾಗಳು ಮಾಡಬೇಕು, ಕಲ್ಟ್ ಥರ. ಈಗ ಫಾರ್ ಎಕ್ಸಾಂಪಲ್ ಗಾಡ್ ಫಾದರ್ ರೀತಿಯಲ್ಲಿ, ಸರ್ಕಾರ್ ರೀತಿಯಲ್ಲಿ, ರಕ್ತಚರಿತ್ರ ರೀತಿಯಲ್ಲಿ, ಡಿ ಕಂಪನಿ ರೀತಿಯಲ್ಲಿ, ರಿಯಲ್ ಸ್ಟೋರೀಸ್, ರಿಯಲ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಎಲ್ಲ ಡಾರ್ಕ್ ಕ್ಯಾರೆಕ್ಟರ್ಸ್ ಹಿಂದೆ ಒಂದು ಇಮೋಷ್ನಲ್ ಕತೆ ಇರುತ್ತೆ. ನೀವು ಯಾವುದೇ ಡಾರ್ಕ್ ಕತೆ ತೊಗೊಳ್ಳಿ, ಯಾವುದೇ ಅಂಡರ್ ವರ್ಲ್ಡ್ ತೊಗೊಳ್ಳಿ, ಯಾವುದೇ ಒಬ್ಬ ಕಳ್ಳನ ಕತೆ ತೊಗೊಳ್ಳಿ, ಯಾವುದೇ ಇರಲಿ, ಅವ್ರ ಹಿಂದೆ ಒಂದು ತುಂಬ ಇಮೋಷ್ನಲ್ ಆಗಿರೋ ಒಂದು ಕತೆ ಇರುತ್ತೆ, ಒಂದು ರೀಸನ್ ಇದ್ದೇ ಇರುತ್ತೆ. ಯಾರೂ ಕೂಡ ಸುಮ್ಮನೆ ಕಳ್ಳ ಆಗ್ಬಿಡಲ್ಲ. ಹುಟ್ಟಿದಾಗಲೇ ನಾನು ಕಳ್ಳ ಆಗ್ತೀನಿ ಅಂತ ಯಾರೂ ಬರೋದಿಲ್ಲ. ಸೊ ಯಾಕಾದರೂ ಅವರಲ್ಲಿರುವಂಥ ಪೇಯ್ನ್ ಏನು, ಅವರಲ್ಲಿರುವಂಥ ಆ ಅಂಶ ಏನು ಅವರನ್ನು ಈ ದಾರಿಯಲ್ಲಿ ತಂದಿರೋದಕ್ಕೆ ಅನ್ನುವಂಥದ್ದು ಇಟ್ಸ್ ಅ ವೆರಿ ಇಂಟ್ರೀಗಿಂಗ್ ಥಿಂಗ್ ನನಗೆ. ಸೊ ನನಗೆ ಆ ಥರ ಕಲ್ಟ್ ಸಿನಿಮಾಗಳು ಮಾಡಬೇಕು, ಅಂಡರ್ ವರ್ಲ್ಡ್ ಸಿನಿಮಾಗಳು ಮಾಡಬೇಕು ಅನ್ನೋದು ತುಂಬ ಆಸೆ. ಈಗ ನಾನು ನಾರ್ಕೋಸ್ ಅಂತ ಒಂದು ವೆಬ್ ಸೀರೀಸ್ ಇದೆ, ನನಗೆ ತುಂಬ ಇಷ್ಟ. ಇಂಡಿಯಾದಲ್ಲಿ ಮಿರ್ಜಾಪುರ್, ನಮ್ಮ ಅಮೆಝಾನಲ್ಲಿ ಬರುತ್ತೆ ಒಂದು ಮಿರ್ಜಾಪುರ್ ಅಂತ ಒಂದು ಇದು, ಐ ಲವ್ ದಟ್ ಸೀರೀಸ್. ಸೊ ಅದೇ ರೀತಿಯಲ್ಲಿ ಒಂದು ಕಥೆಯನ್ನು ನಾನು ಬರಿತಾ ಇದ್ದೀನಿ ಕೂಡ. ಸೊ ನನಗೆ ಅದು ತುಂಬ ಇಷ್ಟ ಸರ್. ನೆಕ್ಸ್ಟು ಒಂದು ಅಂಡರ್ ವರ್ಲ್ಡ್ ಬೇಸ್ ಮಾಡಬೇಕು ಅಂತ ತುಂಬ ಆಸೆ ಇದೆ. ಆ್ಯಂಡ್ ಅಂಡರ್ ವರ್ಲ್ಡ್ ಮಾಡಿದಾಗ ಅದು ಅಷ್ಟೇ ಡಾರ್ಕ್ ಆಗಿ ಅಷ್ಟೇ ರಿಯಲಿಸ್ಟಿಕ್ ಆಗಿ ಬರಬೇಕು. ಆ ದಿನಗಳು ತುಂಬ ಚೆನ್ನಾಗಿ ಬಂತು ನಮ್ಮ ಕನ್ನಡದಲ್ಲಿ. ಆ ಥರದಲ್ಲಿ ಒಂದು ಬರಬೇಕು ಅಂತ ತುಂಬ ಆಸೆ ಇದೆ. ಇನ್ನೊಂದು, ಇವಾಗ ಇಂಡಸ್ಟ್ರಿಯಲ್ಲಿ ನೀವು ಬರಲಿ ಸೀನಿಯರ್ ಅಂದರೆ ನೀವೇ. ಸೊ ನಿಮಗೆ ಪ್ರಶ್ನೆ ಇದು ಏನಕ್ಕೆ ಅಂದರೆ, ಅಟ್ ಪ್ರೆಸೆಂಟ್ ಇಂಡಸ್ಟ್ರಿ ನೋಡ್ತಾರೆ, ಸ್ಯಾಂಡಲ್ವುಡ್ಡು ಸ್ವಲ್ಪ ಡೌನ್ಫಾಲ್ ಆಗಿದೆ ಅನ್ನೋ ಟಾಕ್ ಇದೆ. ಸೊ ನಿಮಗೂ ಗೊತ್ತಿರೋ ವಿಚಾರನೇ. ಅದ್ರ ನಡುವೆ ಪಾಸಿಟಿವ್ ಕೂಡ ಇದೆ, ಪಾಸಿಟಿವ್ ನೆಗೆಟಿವ್ ಎರಡೂ ಇರೋದಿದೆ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಂತ? ಸರ್ ಆ್ಯಕ್ಚುಲಿ ನಾನು ಆಗಲೇ ಒಬ್ರ ಹತ್ರ ಮಾತಾಡ್ತಾ ಇದ್ದೆ, ಅವಾಗ ಹೇಳಿದೆ ಏನಂದರೆ, ಈ ಸಿನಿಮಾ ನಾವು ಬುಲ್ಲಿ ಯಾವಾಗ ಅನೌನ್ಸ್ ಅಂದರೆ ನಾವು ಮುಹೂರ್ತ ಎಲ್ಲ ತುಂಬ ಗ್ರ್ಯಾಂಡಾಗಿ ಮಾಡಿಲ್ಲ. ಇದೇ ನಮ್ಮ ಮೊದಲನೇ ಪತ್ರಿಕಾಗೋಷ್ಠಿ. ಸೊ ನಾವು ಕರೆದಿಲ್ಲ ಯಾರನ್ನೂ, ನಾವು ಯಾರಿಗೂ ಇನ್ಫಾರ್ಮೇ ಮಾಡಿಲ್ಲ. ನಮ್ದು ಇದೊಂದು ಶೆಡ್ಯೂಲ್ ಮುಗ್ದೋಗ್ಲಿ, ಅದಾದಮೇಲೆ ಮಾಡೋಣ ಅಂತ ಹೇಳಿ. ಸೊ ಅದಾದಮೇಲೆ ಊರ್ವಶಿ ಮ್ಯಾಮ್ ಕಡೆಯಿಂದನೇ ಅವರೇ ಹೇಳಿದ್ರು, ಅಲ್ಲ ಒಂದು ಶೆಡ್ಯೂಲು ನೀವು ನನ್ನ ಪೋರ್ಷನ್ಸ್ ಎಲ್ಲ ಮುಗಿಸ್ತಾ ಇದ್ದೀರಾ, ನೀವು ಮೀಡಿಯಾಗೆಲ್ಲ ಹೇಳೋದು. ಅವಾಗ ನಾವು ಕೇಳಿದ್ವಿ, ಮಾಡೋದಾ ಒಂದು ಪ್ರೆಸ್ ಕಾನ್ಫರೆನ್ಸ್, ನಿಮ್ಗೆ ಓಕೆನಾ? ಬಿಕಾಸ್ ಅವರಿಗೂ ಒಂದು ಇರುತ್ತಲ್ಲ, ಬೀಂಗ್ ಅ ಸೀನಿಯರ್ ಆ್ಯಕ್ಟ್ರೆಸ್, ಅವ್ರಿಗೆ ಇಲ್ಲ ನಾನು ಮಾತಾಡಲ್ಲ ಅಂತೆಲ್ಲ ಹೇಳಿದ್ರೆ ನಮ್ಗೆ ಗೊತ್ತಿಲ್ಲ. ಸೊ ನಾವು ಕೇಳಿದ್ವಿ, ಮ್ಯಾಮ್ ನಿಮ್ಗೆ ಓಕೆನಾ? ನನ್ಗೆ ಓಕೆ, ಮಾಡಿ, ಅದಕ್ಕೇನಂತೆ. ದೆನ್ ವಿ ಪ್ಲ್ಯಾನ್ ಆ ಥರ. ಬಟ್ ಏನಾಯಿತು, ಮಧ್ಯದಲ್ಲಿ ಅವ್ರನ್ನ ಮೀಟ್ ಮಾಡೋಕ್ಕೆ ತುಂಬ ಜನ ಈ ಮಲಯಾಳಂ ಪ್ರೊಡ್ಯೂಸರ್ಸ್ ಬರ್ತಾಯಿದ್ರು ಸೆಟ್ಟಿಗೆ. ಸೊ ಅವರೆಲ್ಲರೂ ಏನಂತ ಹೇಳಿದ್ರೆ, ಸರ್ ನಿಮ್ಮ ಕತೆ ಏನು ಅಂದಾಗ, ಮ್ಯಾಮ್ ತುಂಬ, ಋಷಿ ಚೇಚಿ ಅಂತೂ ತುಂಬ ನಮ್ಮ ಸಿನಿಮಾ ಬಗ್ಗೆ ಹೇಳ್ತಾ ಇದ್ರು. ಅವ್ರಿಗೆ ಕತೆ ತುಂಬ ಚೆನ್ನಾಗಿದೆ, ಈ ಥರ ಡಾರ್ಕ್ ಕಾಮಿಡಿ ಹೀಗೆ ಹಾಗೆ ಅಂತೆಲ್ಲ. ಅವಾಗ ಏನಾಗ್ತಿತ್ತು ಅಂದರೆ, ತೀರ್ಥವ್ರೆ, ದೇ ಯೂಸ್ ಟು ಟೆಲ್, ನೀವು ಯಾಕೆ ಇದನ್ನು ಮಲಯಾಳಮಲ್ಲಿ ಮಾಡಬಾರ್ದು, ಕನ್ನಡದಲ್ಲಿ ಮಾಡ್ತಾ ಇದ್ದೀರಾ ಬಿಡಿ, ಬಟ್ ವೈ ಡೋಂಟ್ ಯು ಮೇಕ್ ಇಟ್ ಇನ್ ನೆಕ್ಸ್ಟ್ ಪೋರ್ಷನ್ಸ್ ಏನಿದೆ ಅದನ್ನು ನೀವು ಮಲಯಾಳಮಲ್ಲಿ ಮಾಡಿಬಿಟ್ಟು ಅದರಲ್ಲೇ ನೀವು ರಿಲೀಸ್ ಮಾಡ್ಬೋದಲ್ಲ. ಮಲಯಾಳಮಲ್ಲಿ ಅಗೇನ್ ಶೀ ಈಸ್ ಅ ಸೂಪರ್ ಸ್ಟಾರ್ ಇನ್ ಹೋಲ್ ಆಫ್ ಸೌತ್, ಆಯಿತಾ, ಲೆಜೆಂಡ್ರಿ ಅವರು. ಅವ್ರು ಮಲಯಾಳಮಲ್ಲಿ ಸೂಪರ್ ಅಂದರೆ, ಈಗಂತೂ ಮೊನ್ನೆನೇ ಪರಿಮಳ ಆ್ಯಂಡ್ ಕೋ ಸೂಪರ್ ಹಿಟ್ ಆಗಿದೆ. ನೀವು ಯಾಕೆ ಅವ್ರನ್ನ ಹಾಕ್ಕೊಂಡು ಇದನ್ನು ಮಲಯಾಳಂ ಫ್ರೆಶ್ ಮಾಡಿಬಿಟ್ಟು, ಸ್ಟ್ರೇಟ್ ಮಾಡಿಬಿಟ್ಟು, ಒರಿಜಿನಲ್ ಮಲಯಾಳಂ ಮಾಡಿಬಿಟ್ಟು ತಮಿಳ್ ಮತ್ತು ಕನ್ನಡ ರೀಮೇಕ್ ಮಾಡಬಾರ್ದು, ಡಬ್ ಮಾಡಬಾರ್ದು ಅಂತ ಅವ್ರದ್ದು. ಅವ್ರು ಒಂದೇ ಮಾತು ಹೇಳಿದ್ರು, ಸರ್ ನನಗೆ ಅನ್ನ ನೀರು ರೆಕಗ್ನಿಷನ್ ಕೊಟ್ಟಿದ್ದು ಕನ್ನಡ ಇಂಡಸ್ಟ್ರಿ, ನಾವು ಇಲ್ಲಿ ಮಾಡ್ತೀವಿ, ನಮ್ಮ ಸಿನಿಮಾ ಅಲ್ಲಿ ಡಬ್ಬ ಆದರೆ ಆಗಲಿ, ನಮಗೇನು ಬೇಜಾರಿಲ್ಲ, ಬಟ್ ಕನ್ನಡ ಮಾಡಬೇಕು, ಕನ್ನಡ ಉಳಿಸ್ಬೇಕು ಸರ್. ಇವಾಗ ಕನ್ನಡ ಇಂಡಸ್ಟ್ರಿ ಎಲ್ಲರೂ ಹೇಳ್ತೀರಾ ಸ್ಲಂಪಲ್ಲಿದೆ, ಚೆನ್ನಾಗಿ ಆಗ್ತಾ ಇಲ್ಲ ಅಂತ ಹೇಳ್ಕೊಂಡು, ಹಂಗೆ ಹೇಳ್ಕೊಂಡು ಹೋಗ್ತಾ ಇದ್ರೆ ಕನ್ನಡ ಇಂಡಸ್ಟ್ರಿ ಹೇಗೆ ಮೇಲೆ ಬರುತ್ತೆ ಅಲ್ವಾ? ನಾವೊಂದಷ್ಟು ಯಂಗ್ಸ್ಟರ್ಸು, ನಾವೊಂದಷ್ಟು ಸಿನಿಮಾ ಅರ್ತಿರೋರು, ಸಿನಿಮಾ ಮೇಲೆ ಪ್ರೀತಿ ಇರೋರು ಒಳ್ಳೆ ಸಿನಿಮಾಗಳು ಮಾಡಿದಾಗ ಮಾತ್ರ ನಮ್ಮ ಇಂಡಸ್ಟ್ರಿ ವಾಪಸ್ ಬರುತ್ತೆ. ಒನ್ ಟೈಮಲ್ಲಿ ಕನ್ನಡ ಇಂಡಸ್ಟ್ರಿನ ಎಲ್ಲರೂ ತಿರುಗಿ ನೋಡ್ತಾ ಇದ್ರು. ಯಾವ ಇಂಡಸ್ಟ್ರಿನೂ ನಮ್ಮ ಥರ ಇರಲಿಲ್ಲ, ಎಲ್ಲ ಸಿನಿಮಾಗಳು ಸೂಪರ್ ಹಿಟ್ಟು, ಯಾವ್ದು ಮಾಡಿದ್ರು ಸೂಪರ್ ಹಿಟ್ಟು. ಡಾಕ್ಟರ್ ರಾಜ್ಕುಮಾರ್ ಎಲ್ಲ ಅದೇ ಹೌದು. ಈಗ ಸಿನಿಮಾ ಏದು ಚೇಚಿರ ಶ್ರಾವಣ ಬಂತು 18ನೇ ವಾರ, ಆ ಟೈಮಲ್ಲಿ ಯೋಚನೆ ಮಾಡಿ, 18ನೇ ವಾರ ಸೆಲೆಬ್ರೇಟ್ ಮಾಡಿದೆ, 18 ದಿನ ಹೋಗ್ತಾ ಇಲ್ಲ ಸಿನಿಮಾ. ಇವಾಗ ವಿ ಹ್ಯಾವ್ ಟು ಗೋ ಬ್ಯಾಕ್ ದೇರ್, ನಮ್ಮ ಸಿನಿಮಾ ಸೂಪರ್ ಹಿಟ್ ಆಗಬೇಕು. ಸೊ ಇಲ್ಲಿ ನಾವು ಕೆಲಸ ಮಾಡೋಣ. ಇವ್ರು ಒಂದೇ ಮಾತು ಹೇಳಿದ್ರು ಅವ್ರ ಪ್ರೊಡ್ಯೂಸರ್ಸ್ಗೆ, ಸರ್ ತುಂಬ ಥ್ಯಾಂಕ್ಸ್, ನೀವು ನಮಗೊಂದು ಆಫರ್ ಕೊಡ್ತಾ ಇದ್ದೀರಾ, ನಮ್ಮ ಸಿನಿಮಾನ ನೀವು ಮಲಯಾಳಮಲ್ಲಿ ಮಾಡಬೇಕು ಅಂತ. ಖಂಡಿತ ಮಾಡೋಣ, ಬಟ್ ಫಸ್ಟು ಕನ್ನಡದಲ್ಲಿ ಬರುತ್ತೆ.
ಫಸ್ಟ್ ನಾವು ಕನ್ನಡದಲ್ಲಿ ರಿಲೀಸ್ ಮಾಡ್ತೀವಿ, ನಿಮ್ಗೆ ಆಮೇಲೆ ನಮ್ಮ ಸಿನಿಮಾನ ನೀವು ಮಲಯಾಳಮಗೆ ಮಾಡ್ಕೊತೀರಾ, ನೀವು ಡಬ್ ಮಾಡ್ಕೊತೀರಾ ಅಂದರೆ ಮಾಡ್ಕೊಳ್ಳಿ, ಇಲ್ಲ ನೀವು ಮಲಯಾಳಮಲ್ಲಿ ಮತ್ತೆ ರೀಶೂಟ್ ಮಾಡ್ತೀರಾ ಅಂದರೂ ನಾವು ಮಾಡ್ಕೊಡ್ತೀವಿ, ನಿಮಗೆ ನೋ ಪ್ರಾಬ್ಲಮ್. ಬಟ್ ಕನ್ನಡ ಫಸ್ಟ್ ಅಂತ. ಸೊ ನಮಗೆ ಆ ಪ್ರೀತಿ ಇದೆ. ನಮಗೇನಂದರೆ ಕನ್ನಡ ಇಂಡಸ್ಟ್ರಿನ ಬೆಳೆಸೋಣ ಫಸ್ಟು, ಇದೇ ನಮ್ಮ ಮನೆ ನಾವು ಉಳಿಸ್ಕೊಳ್ಳೋಣ ಫಸ್ಟು, ಆಮೇಲೆ ಬೇರೆ ಕಡೆ ಹೋಗೋಣ. ಅಂದರೆ ಲೇಟ್ ಆದರೂ ಫಿನಿಕ್ಸ್ ಥರ ಮತ್ತೆ ನಮ್ಮ ಸ್ಯಾಂಡಲ್ವುಡ್ ಬರುತ್ತೆ ಅಂತ. ಬರಬೇಕು, ಬಂದೇ ಬರುತ್ತೆ. ವಿ ಹ್ಯಾವ್ ಸಚ್ ವಂಡರ್ಫುಲ್ ಡೈರೆಕ್ಟರ್ಸ್. ಎಲ್ಲರೂ ಒಂದು ಕೆಟ್ಟ ಸಮಯ ಅಂತ ಹೇಳ್ಬೋದು ತೀರ್ಥ ಅವರೇ. ಈಗ ಎಲ್ಲೋ ಒಂದು ಕಡೆ ವಿ ಆರ್ ನಾಟ್ ಡೂಯಿಂಗ್ ದ ರೈಟ್ ಕಾಂಟೆಂಟ್, ಜನಕ್ಕೆ ಅದು ಇಷ್ಟ ಆಗ್ತಾ ಇಲ್ವೋ ಏನೋ ಗೊತ್ತಿಲ್ಲ. ಬಟ್ ಈ ಥರ ನಾವು ಎಲ್ಲದಕ್ಕೂ ತುಂಬ ಒಂದು ಇಂಪಾರ್ಟೆನ್ಸ್ ಕೊಟ್ಟು ಎಲ್ಲ ಏನು ಹೇಳೋದು ಡಿಪಾರ್ಟ್ಮೆಂಟಲ್ಲೂ ನಾವು ತಲೆ ಹಾಕಿ ಎಲ್ಲ ಚೆನ್ನಾಗಿ ಬರಬೇಕು. ಇವಾಗ ನಾನು ಭುವನ್ ಅವರು ಇದು ಕಾಸ್ಟಿಂಗ್ ಬಗ್ಗೆ ಹೇಳಿದಾಗ ನ್ಯಾಚುರಲಿ ಊರ್ವಶಿ ಮ್ಯಾಮ್ ಇಸ್ ವೆರಿ ಎಕ್ಸ್ಪೆನ್ಸಿವ್. ನಮಗೆ ತುಂಬ ಜನ ಹೇಳಿದ್ರು, ನಾವು ಅದೇ ಪ್ರೆಸ್ ಮೀಟಲ್ಲಿ ಹೇಳ್ಕೊಂಡ್ರು, ಪಾಪ ಎಷ್ಟು ನರೇಷನ್ಸು, ಎಷ್ಟು ಜನ ಮೀಟ್ ಮಾಡಿದ್ದು. ಅಬ್ಬಾ ಅದು ಬೇಡ, ಆ ಪರಿಸ್ಥಿತಿ ಬೇಡ ನಾವು ಮಾತಾಡೋದು. ಏನಂದರೆ ಯಾಕೆ ಮ್ಯಾಮ್ ಎಕ್ಸ್ಪೆನ್ಸಿವ್ ಅಲ್ವಾ, ನೀವು ಬೇರೆಯವ್ರನ್ನ ನೋಡ್ಬೋದಲ್ವಾ, ನ್ಯಾಚುರಲಿ ಅಲ್ವಾ ಅವ್ರಿಗದು ಅನ್ಸುತ್ತೆ. ಬಿಕಾಸ್ ಬಡ್ಜೆಟ್ ಅಂತ ಹೇಳಿದಾಗ ಅವನು, ಬಟ್ ನಾವಿಲ್ಲ, ಮಾಡಿದ್ರೆ ಅವ್ರ ಜೊತೆ ಮಾಡ್ತೀವಿ. ಬಿಕಾಸ್ ಆ ಪಾತ್ರ ಅವರೇ ಬೇಕು ಅಂತ ಇದೆ, ಅವ್ರೇ. ಅಗೇನ್ ಇದೇ ಥರ ಮಲಯಾಳಂ ಮಾಡೋಣ, ತಮಿಳಲ್ಲಿ ಮಾಡೋಣ. ಇವಾಗ ಮಾರ್ಕೆಟ್ ಚೆನ್ನಾಗಿದೆ. ಆಮೇಲೆ ಭುವನ್ ಅವ್ರ ಫೇಸು ಮಲಯಾಳಂಗೂ ಸೂಟ್ ಆಗುತ್ತೆ, ತಮಿಳ್ಗೂ ಸೂಟ್ ಆಗುತ್ತೆ. ವೈ ಡೋಂಟ್ ವಿ ಡೂ ಇಟ್ ಇನ್ ಮಲಯಾಳಂ, ತಮಿಳ್? ಇಲ್ಲ ಸರ್, ಕನ್ನಡ ಮಾಡೋಣ ಸರ್. ಕನ್ನಡ ಅಲ್ವಾ ಸರ್ ನಮಗೆ ಇಷ್ಟೆಲ್ಲ ನಮ್ಗೆ ಕೊಟ್ಟಿರೋದು, ಕನ್ನಡ ಅಲ್ವಾ, ಕನ್ನಡದಲ್ಲಿ ಮಾಡೋಣ. ಹೀಗೆಲ್ಲ ಹೆಂಗೆ ಅಂದರೆ ಜಗಳ ಮಾಡಿ 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 ಇವರೇ ಬೇಕು ಕನ್ನಡನೇ ಮಾಡಬೇಕು ಅಂತ ಮಾಡ್ಕೊಂಡು ಬಂದಿರೋಂಥ ಸಿನಿಮಾ ಬುಲ್ಲಿ. ಸೊ ನಾನು ಕನ್ನಡಿಗರಿಗೆ ಕೇಳ್ಕೊಳ್ಳೋದು ಇಷ್ಟೇ, ಸಿನಿಮಾನ ತುಂಬ ಅಚ್ಚುಕಟ್ಟಾಗಿ ಸಿನಿಮಾಗೆ ಏನು ಬೇಕು ಅದನ್ನೆಲ್ಲ ಅಂಶಗಳನ್ನ ತುಂಬಿಸಿದ್ದೀವಿ ಸಿನಿಮಾದಲ್ಲಿ. ನೀವು ಸಿನಿಮಾ ಒಂದು ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅನ್ನೋ ಗ್ಯಾರಂಟಿ ನಾವು ಕೊಡ್ತೀವಿ ಅಷ್ಟೇ. ಎಲ್ಲ ವಿಚಾರನೂ ಮಾತಾಡಿದ್ರೆ ಅದ್ರ ನೋಡಿ ಭುವನ್ ಅವರು ಒಂದು ಎಕ್ಸ್ಕ್ಲೂಸಿವ್ ವಿಚಾರ ಮಾತಾಡಿಲ್ಲ, ಮರ್ತ್ಬಿಟ್ರಿ ಅನ್ಸುತ್ತೆ. ನಿಮ್ಮ ನಟಿ ಹೀರೋಯಿನ್ ಬಗ್ಗೆ ಹೇಳ್ಬೇಕು ತಾನೆ ಸರ್? ಆ್ಯಕ್ಚುಲಿ ಅದು ಆಗಲಿ ರಿವೀಲ್ ಮಾಡಿದ್ವಲ್ಲ. ಸೊ ನಾವು ಹೀರೋಯಿನ್ ಹುಡುಕಾಟ ಮುಂಬೈ, ಹೈದ್ರಾಬಾದ್, ಚೆನ್ನೈ, ಬೆಂಗಳೂರು ಎಲ್ಲ ಕಡೆ ಆಲ್ಮೋಸ್ಟ್ ಒಂದು 6-7-8 ತಿಂಗಳಿಂದ ನಡೀತಾ ಇದೆ, ಸತತವಾಗಿ ನಡೀತಾ ಇದೆ. ಆದರೆ ನಮಗೆ ಈ ಪಾತ್ರ ಒಂದು ಹೀರೋಯಿನ್ ಪಾತ್ರ ತುಂಬ ಸ್ಪೆಷಲ್ ಪಾತ್ರ. ಅಂದರೆ ನನಗೂ ಮತ್ತು ನಮ್ಮ ಅಮ್ಮನಿಗೂ ಮತ್ತು ಬೇರೆ ಪಾತ್ರಗಳಿಗೆ ಎಷ್ಟು ಸ್ಕ್ರೀನ್ ಸ್ಪೇಸ್ ಇದೆಯೋ ಅದಕ್ಕಿಂತ ಜಾಸ್ತಿ ಸ್ಕ್ರೀನ್ ಸ್ಪೇಸ್ ಇರುವಂಥ ಒಂದು ಪಾತ್ರ. ಆ್ಯಂಡ್ ಅದು ಹಲವಾರು ಶೇಡ್ಗಳಲ್ಲೂ ಬರುತ್ತೆ ಆ ಪಾತ್ರ. ಸೊ ವಿ ವರ್ ಲುಕಿಂಗ್ ಎಟ್ ಸಂಬಡಿ ಹೂ ಕ್ಯಾನ್ ಕ್ಯಾರಿ ಆಫ್ ಆಲ್ ದ ಶೇಡ್ಸ್ ಥರದಲ್ಲಿ. ಸೊ ಯಾರೂ ಕೂಡ ನಮಗೆ ಫಿಟ್ ಆಗಿಲ್ಲ. ಒಬ್ಬ ವೆರಿ ಫೇಮಸ್ ಆ್ಯಕ್ಟ್ರೆಸ್ಗೆ ನರೇಷನ್ ಕೊಟ್ಟು ತುಂಬ ಇಷ್ಟಪಟ್ಟರು. ಬಟ್ ನಮ್ಮ ಡೈರೆಕ್ಟ್ರು ಸರ್ ಬೇಡ ಸರ್, ಅವರು ತುಂಬ ಹಿಟ್ ಕೊಟ್ಟರು, ಅವರು ಬೇಡ ಅಂತ, ಅದು ಅವ್ರದ್ದೇ ಏನೋ ಒಂದು ಇದಕ್ಕೆ ಅದು ಅವರು ತುಂಬ ಇಷ್ಟಪಟ್ಟರು. ನಾನು ಮಾಡ್ತೀನಿ, ರೆಮ್ಯುನರೇಷನ್ 50-60% ಕಡಿಮೆ ಮಾಡಿದ್ರು ಕೂಡ. ರೀಸೆಂಟಾಗಿ ಒಂದು ಸೂಪರ್ ಹಿಟ್ ಕೊಟ್ಟವರು. ಬಟ್ ದೆನ್ ಅದು ಬೇಡ ಅಂತಂದರು. ಸೊ ಹುಡುಕಾಟದಲ್ಲಿ ಇದ್ವಿ. ಸೊ ಆವಾಗ ಈ ಥರ ಕೂತಿದ್ದಾಗ ಒಂದು ಸಾರಿ ನಮ್ಮ ಊರ್ವಶಿ ಚೇಚಿಯವ್ರ ಮಗಳು ಸೆಟ್ಟಿಗೆ ಬಂದರು. ಅವ್ರದ್ದು ಮತ್ತು ಯಾರೋ ತಮಿಳ್ ದೊಡ್ಡ ಹೀರೋದೇನೋ ಸಿನಿಮಾದು ಡಿಸ್ಕಷನ್ ಬಗ್ಗೆ ಮಾತಾಡೋದಕ್ಕೆ ಅವ್ರ ಹತ್ರ ಬಂದರು ಸೆಟ್ಟಿಗೆ. ಆವಾಗ ನಾವಿಬ್ಬರು ಕೂತ್ಕೊಂಡು ಮಾತಾಡ್ಕೊಂಡು ಎಷ್ಟು ಚೆನ್ನಾಗಿದ್ದಾರೆ ಇವರೇನಾದರೂ ನಮ್ಮ ಸಿನಿಮಾದಲ್ಲಿ ಆಗಿದೆ. ಆ್ಯಂಡ್ ಶಿ ಈಸ್ ಅ ಟ್ರೈನ್ಡ್ ಆ್ಯಕ್ಟರ್. ಅವರು ಈಗ ಈ ಊರ್ವಶಿ ಅಮ್ಮನವರ ತಂದೆಯ ಡ್ರಾಮಾ ಟ್ರೂಪ್, ಅವರು ಆವಾಗಲಿಂದರೆ ಡ್ರಾಮಾಗಳನ್ನು ಮಾಡಿಕೊಂಡು ಬೇರೆ ಬೇರೆ ಊರುಗಳಲ್ಲಿ ಬಂದವರು. ಸೊ ಇವರು ಆಗಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ಮಾತಾಡ್ಕೊಂಡ್ವಿ. ಆಮೇಲೆ ಅವ್ರು ಹೊರಟರು, ಅಲ್ಲಿಂದ ಹೊರಟೆಲ್ಲ ಆಯಿತು. ಆಮೇಲೆ ಕೇಳಿದಾಗ ಚೇಚಿ ಹೇಳಿದ್ರು ಅವರು ಒಂದು ಮಲಯಾಳಂ ಒಂದು ತಮಿಳ್ ಸಿನಿಮಾ ಮಾಡ್ತಾ ಇದ್ದಾರೆ ಅಂತೆಲ್ಲ ಹೇಳಿದ್ರು. ಆಮೇಲೆ ನಾವು ಡೈರೆಕ್ಟ್ರ್ ಜೊತೆ ಕೂತ್ಕೊಂಡು ಮಾತಾಡಿದ್ರೆ ಇಷ್ಟು ಚೆನ್ನಾಗಿದ್ದಾರೆ ಸರ್. ಹೌದು ಸರ್, ಎಷ್ಟು ಚೆನ್ನಾಗಿದ್ದಿರೋದು ಅಂತೆಲ್ಲ. ಆಮೇಲೆ ಸುಮ್ಮನೆ ನಾವು ಅಮ್ಮನ ಹೋಗಿ ಕೇಳಿದ್ವಿ, ಅಮ್ಮ ಈ ಥರ ಇದು ಏನು ಅನಿಸುತ್ತೆ ನಿಮಗೆ, ಅವರೇನಾದರೂ ನಮ್ಮ ಸಿನಿಮಾಗೆ ಚೆನ್ನಾಗಿರ್ಬೋದಾ? ಹೌದಲ್ವಾ, ಇಲ್ಲಿ ಒಂದ್ಸಲ ಕೇಳ್ತೀನಿ ಅಂತೇಳಿ ಅವ್ರು ಕೇಳಿ, ಅವರು ಒಂದ್ಸಲ ನಂಗೆ ಕತೆ ಹೇಳಿ ಅಂತೇಳಿ ಕತೆ ಕೇಳಿ ಅವರು ಇಷ್ಟಪಟ್ಟು ಪಟ ಅಂತ ಆಗಿ ಇದಾಯಿತು. ನಾವು ಆ್ಯಕ್ಚುಲಿ ಅಫಿಷಿಯಲ್ ಆಗಿ ಇನ್ನೆಲ್ಲೂ ಅನೌನ್ಸ್ ಮಾಡಿಲ್ಲ, ಅವ್ರದ್ದು ಯಾವ ಇದು ಪ್ರಕ್ರಿಯೆಗಳು ಶುರುವಾಗಿಲ್ಲ. ಆದರೆ ಈ ಸಿನಿಮಾ ಅವ್ರಿಗೆ ಬಂದು ನಟನೆ ಮಾಡಿ ಡಿಸೆಂಬರಲ್ಲಿ ರಿಲೀಸ್ ಅಂದ್ಕೊಂಡಿದ್ದೀವಿ. ರಿಲೀಸ್ ಆದರೆ ಅವ್ರ ಲಾಂಚ್ ಸಿನಿಮಾ ಇದಾಗುತ್ತೆ. ಅವ್ರು ತಮಿಳ್ ಸಿನಿಮಾ ಮತ್ತು ಮಲಯಾಳಂ ಸಿನಿಮಾ ನೆಕ್ಸ್ಟ್ ಇಯರ್ ಲಾಂಚಿಗೆ ಇಟ್ಕೊಂಡಿದ್ದಾರೆ ರಿಲೀಸ್ಗೆ. ನಮ್ಮದು ಈಗ ಬೇಗ ರಿಲೀಸ್ ಆಗ್ಬಿಡುತ್ತೆ ನಮ್ಮ ಸಿನಿಮಾ. ಸೊ ಇವರಿಬ್ಬರ ಕಾಂಬಿನೇಷನಲ್ಲಿ ಬರುವಂಥದ್ದು ಮೊದಲನೇ ಸಿನಿಮಾ, ಅಮ್ಮ ಮಗಳ ಕಾಂಬಿನೇಷನಲ್ಲಿ ಮೊದಲನೇ ಸಿನಿಮಾ ಆಗುತ್ತೆ. ಸೊ ಇಂಥ ಲೆಜೆಂಡ್ರಿ ಆ್ಯಕ್ಟ್ರೆಸ್ ಮಗಳು ನಮ್ಮ ಸಿನಿಮಾಗೆ ಬರ್ತಾ ಇರುವಂಥದ್ದು ಒಂದು ದೊಡ್ಡ ವಿಷಯ, ತುಂಬ ಖುಷಿಯ ವಿಚಾರ. ನನಗೆ ತುಂಬ ಖುಷಿ ಇದೆ. ಫೈನಲಿ ಏನು ಹೇಳ್ತೀರಾ ನಮ್ಮ ಕನ್ನಡ ಪ್ರೇಕ್ಷಕರಿಗೆ ಬುಲ್ಲಿ ಸಿನಿಮಾ ಒಂದು
ಹೊರಗೆ ತರೋದಕ್ಕೆ ರೆಡಿ ಆಗಿದ್ದೀರಾ ಡಿಸೆಂಬರ್ಗೆ ಹತ್ತತ್ರ ರಿಲೀಸ್ ಅಂತಾನು ಕೂಡ ಹೇಳಿದ್ರಿ, ಏನು ಹೇಳ್ತೀರಾ ಇಬ್ರು? ನಾನು ಆಗ್ಲೇ ಹೇಳ್ದೆ, ತುಂಬಾ ಪ್ರೀತಿಯಿಂದ ನಮ್ಮ ಕನ್ನಡ ಆಡಿಯನ್ಸಿಗೆ ಏನ್ ಬೇಕು ಅದನ್ನ ತುಂಬಾ ಯೋಚನೆ ಮಾಡಿ ಅವ್ರಿಗೆ ಈಗ ಬೇಕಿರೋದು ಕಾಮಿಡಿ, ನಾವು ಕಾಮಿಡಿ ಕೊಡೋಣ. ಅವ್ರಿಗೆ ಏನ್ ಬೇಕು ನಾವು ಕೊಡ್ಬೇಕು ಸರ್, ನಮಗೇನು ಇಷ್ಟ ನಾವು ಮನೇಲಿ ಕೂತ್ಕೊಂಡು ನೋಡ್ಬೇಕು ಅಷ್ಟೇ. ಆಡಿಯನ್ಸ್ಗೆ ಏನ್ ಇಷ್ಟ ಅದನ್ನ ಕೊಟ್ರೆ ಮಾತ್ರ ಅವ್ರು ಥಿಯೇಟ್ರಿಗೆ ಬರೋದು. ನಮಗೇನು ಇಷ್ಟ ನಾವು ಮಾಡ್ಕೊಂಡು ಕೂತ್ಕೊಂಡ್ರೆ ನಾವೇ ಥಿಯೇಟ್ರಲ್ಲಿ ಹೋಗ್ಬಿಟ್ಟು ನಾವು ಕೂತ್ಕೊಂಡು ನೋಡ್ಬೇಕು ಸಿನಿಮಾ. ಆಡಿಯನ್ಸ್ಗೆ ಏನು ಇಷ್ಟ, ನಾವು ಅವ್ರ ಪಲ್ಸ್ ಏನಿಷ್ಟ. ನಾವಿವಾಗ ನೋಡ್ತಿರೋದೇನೆಂದರೆ ಜನ ಪ್ರತಿ ಸತಿ ಈ ಶಾರ್ಟ್ಸು ಇದರಲ್ಲೆಲ್ಲ ಕಾಮಿಡಿ ಏನು ಬಂದರೂ ಅದನ್ನು ನೀವು ನೋಡಿ, ಈ ಸೀರಿಯಸ್ ಶಾರ್ಟ್ ವೀಡಿಯೋಸ್ಗಿಂತ ಕಾಮಿಡಿ ಶಾರ್ಟ್ ವೀಡಿಯೋಸ್ ತುಂಬ ವೈರಲ್ ಆಗುತ್ತೆ. ಶೇರ್ ಮಾಡ್ತಾ ಇರ್ತಾರೆ, ಅವ್ರು ಇನ್ನೊಬ್ರಿಗೆ ಶೇರ್ ಮಾಡ್ತಾರೆ, ಇನ್ನೊಬ್ರಿಗೆ ಶೇರ್ ಮಾಡ್ತಾರೆ. ಸೊ ಜನಕ್ಕೆ ಕಾಮಿಡಿ ಇಷ್ಟ ಅಂತ ಅರ್ಥ ಅದ್ರ ಪ್ರಕಾರ. ಸೊ ನಾವು ಅದನ್ನು ಯೋಚನೆ ಮಾಡಿ ಜನಕ್ಕೆ ಏನು ಬೇಕು ಅದನ್ನು ಕೊಡೋಣ ಅಂತ ಹೇಳಿ ಸಿನಿಮಾ ಮಾಡ್ತಿರೋದು. ಸೊ ಈಗ ಫಸ್ಟ್ ಶೆಡ್ಯೂಲ್ ಮುಗ್ದಿದೆ, ಇನ್ನೊಂದು ನನ್ನ ಪ್ರಕಾರ ಒಂದು ವಾರ ಬ್ರೇಕ್ ಕೊಟ್ಟು ನೆಕ್ಸ್ಟ್ ಇನ್ನೊಂದು ಶೆಡ್ಯೂಲ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ನಮಗೊಂದು ಸ್ವಲ್ಪ ರೆಸ್ಟ್ ಬೇಕು. ಹೆಂಗಾಗೋಗಿದೆ ಅಂದರೆ ಕಂಟಿನ್ಯೂಸ್ ನಮಗೂ ಸುಸ್ತಾಗೋಗಿದೆ. ವಿ ವಾಂಟ್ ಒನ್ ಸ್ಮಾಲ್ ಬ್ರೇಕ್. ಅದಾಗಿ ನೆಕ್ಸ್ಟ್ ಶೆಡ್ಯೂಲ್ ಶುರು ಮಾಡ್ತೀವಿ. ಅದರಲ್ಲಿ ಹೀರೋಯಿನ್ ಕೂಡ ಜಾಯ್ನ್ ಆಗ್ತಾರೆ. ಸೊ ಒಳ್ಳೆ ಸಿನಿಮಾ, ಒಂದು ಅದ್ಭುತ, ಏನು ಎಕ್ಸ್ಟ್ರಾರ್ಡಿನರಿ 7 ವಂಡರ್ಸ್ ಸಿನಿಮಾ ಅಂತ ನಾನು ಹೇಳಲ್ಲ. ಒಂದು ಒಳ್ಳೆಯ ಕಾಮಿಡಿ ಸಿನಿಮಾ. ನೀವು ಫ್ಯಾಮಿಲಿ ಜೊತೆಗೆ ನಿಮ್ಮ ಪುಟಾಣಿ ಮಕ್ಕಳನ್ನ ಸಹ ಕರ್ಕೊಂಡು ಬಂದು ನೋಡ್ಬೋದು ಸಿನಿಮಾನ. ಅಷ್ಟು ಫನ್ ಇರುವಂಥ ಸಿನಿಮಾ ನಾವು ಮಾಡ್ತಾ ಇದ್ದೀವಿ. ಅದು ಜನರಿಗೆ ಇಷ್ಟ ಅಂತ ನಾವು ಮಾಡ್ತಾ ಇದ್ದೀವಿ, ನಮಗಿಷ್ಟ ಅಂತಲ್ಲ. ಸೊ ದಯವಿಟ್ಟು ಬಂದು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ನಾವು ಆ್ಯಕ್ಚುಲಿ ಜನರಿಗೆ ದಯವಿಟ್ಟು ನಮ್ಮ ಸಿನಿಮಾ ಬಂದು ನೋಡಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಯಾಕಂತಂದರೆ ಬರೋ 300 ಸಿನಿಮಾಗಳಲ್ಲೂ ಎಲ್ಲರೂ ಅದೇ ಹೇಳ್ತಿದ್ದಾರೆ, ನಾವು ಒಳ್ಳೆ ಸಿನಿಮಾಗಳು ಮಾಡ್ತೀವಿ ಅಂತ. ನಾನು ಕೇಳ್ಕೊಳ್ಳೋದು ಇಷ್ಟೇ, ಇದು ನಮ್ಮ ಮೊದಲನೇ ಕಾರ್ಯಕ್ರಮ, ಈ ಸಿನಿಮಾದ ಮೊದಲನೇ ಕಾರ್ಯಕ್ರಮ ನಾವು ಮಾಡಿರುವಂಥದ್ದು. ಇಲ್ಲಿಂದ ನಮ್ಮ ಸಿನಿಮಾದ ತುಣುಕುಗಳು, ಬಿಟ್ಸ್ಗಳು ಬರ್ತಾ ಹೋಗ್ತವೆ. ಸೋಷಿಯಲ್ ಮೀಡಿಯಾದಲ್ಲಿ, ಟಿ ವಿಯಲ್ಲಿ, ನಿಮ್ಮ ಮೊಬೈಲಲ್ಲಿ ಎಲ್ಲ ಕಡೆ ಬರ್ತಾ ಇರುತ್ತೆ. ನೀವು ಈ ತುಣುಕುಗಳನ್ನೆಲ್ಲ ನೋಡಿ, ಟೀಸರ್ಗಳನ್ನು ನೋಡಿ ಅಥವಾ ಟ್ರೇಲರ್ಗಳನ್ನು ನೋಡಿ ಅಥವಾ ನಮ್ಮ ಕಾಂಟೆಂಟ್ಗಳನ್ನು ನೋಡಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಬಂದು ನಮಗೊಂದು ಚಾನ್ಸ್ ಕೊಡಿ. ನೀವು ಸಿನಿಮಾವನ್ನು ನೋಡಿ ನಿಮಗೇನಾಗುತ್ತೆ ಅಂತ ಹಂಚ್ಕೊಳ್ಳಿ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿರಲಿ, ಎಲ್ಲ ಕಡೆ. ಆ್ಯಂಡ್ ನಿಮಗಿಷ್ಟ ಆದರೆ ಮಾತ್ರ ಬನ್ನಿ. ಬಟ್ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಈ ಮೂಲಕ ಹೇಳ್ತೀವಿ. ಆ್ಯಂಡ್ ಒಳ್ಳೆ ತಾರಾಂಗಣ, ಒಳ್ಳೆ ಕತೆ, ಒಳ್ಳೆ ಪ್ರಯತ್ನ ಆ್ಯಂಡ್ ಒಳ್ಳೆ ಪಾಸಿಟಿವಿಟಿ ಜೊತೆ ಈ ಸಿನಿಮಾವನ್ನು ಶುರು ಮಾಡಿದ್ದೀವಿ. ಆ್ಯಂಡ್ ಚೆನ್ನಾಗಿ ಬಂದಿದೆ. ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ ಸದಾ ನಮ್ಮ ಇಡೀ ತಂಡದ ಮೇಲೆ ಇರಲಿ. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ. ನಿಮಗೂ ಅಷ್ಟೇ, ನಿಮ್ಮಿಬ್ಬರಿಗೂ ಅಷ್ಟೇ, ಮತ್ತು ಬುಲ್ಲಿ ಚಿತ್ರತಂಡಕ್ಕೂ ಅಷ್ಟೇ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ನೀವು ಖಂಡಿತ ರೆಸ್ಟ್ ಮಾಡಿ, ಮತ್ತೆ ಸಿಗೋಣ. ಸೊ ಮತ್ತೆ ಸಿಗೋಣ, ರೆಸ್ಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ಸೊ ನೋಡಿದ್ರಲ್ಲ, ಇದಿಷ್ಟು ಹರ್ಷಿಕಾ ಪೊಣಚ್ಚ ಮತ್ತು ಭುವನ್ ಪಣ್ಣನ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಲಿಕ್ಕಿ ಜೊತೆ ತೀರ್ಥಸ್ವಾಮಿ ಬಾಬು, ಬಾಸ್ ಟಿವಿ ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.